ಯೇಸು ಬಂದದ್ದು ಜೀವ ಕೊಡ್ಲಿಕ್ಕಾದ್ರೆ ಎಲ್ರಿಗೂ ಆ ಜೀವ ಸಿಕ್ಕಿದ್ಯಾ? ಹಾಗಾದ್ರೆ ಎಲ್ರೂ ಆ ಜೀವ ಪಡ್ಕೊಂಡಿದಾರ? ಈಗ ಎಲ್ರೂ ಬಿಟ್ಬಿಡೋಣ. ಈ ಸಂದೇಶವನ್ನು ಆಲಿಸುತ್ತಿರುವ ನೀನು, ನಾನು, ಯಾರೆಲ್ಲ ಈ ದಿನ ಈ ವಾಕ್ಯವನ್ನು ಆಲಿಸ್ತಾ ಇದ್ದೀರೋ, ಯೇಸು ಹೇಳಿದಂತ ಜೀವ, ನಾನು ಬಂದಿರುವುದು ಜೀವ ನೀಡುವುದಕ್ಕಾಗಿ, ಸಮೃದ್ಧಿಯಾಗಿ ನೀಡುವುದಕ್ಕಾಗಿ. ಆ ಒಂದು ಪ್ರಾಮಿಸ್, ಆ ಒಂದು ವಾಗ್ದಾನ ನಿಮ್ಮ ಜೀವನದಲ್ಲಿ ನೆರವೇರಿದೆಯಾ? ಎಷ್ಟು ವಾಕ್ಯಗಳು ಬಾಯ್ಹಾರ್ಟ್ ಮಾಡಿದ್ದೀರಿ ಅಲ್ಲ, ಅದೆಲ್ಲ ಒಳ್ಳೆ ಕಾರ್ಯಗಳೇ, ಆದರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಪೂರ್ತಿ ಬೈಬಲ್ ಬಾಯ್ಹಾರ್ಟ್ ಮಾಡಿಕೊಂಡ್ರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನರಕಕ್ಕೆ ಹೋಗೋ ಸಾಧ್ಯತೆ ಇದೆ, ರಕ್ಷಣೆ ಹೊಂದಿಕೊಳ್ಳದೆ ಇದ್ರೆ. ಎಷ್ಟೋ ವಾಕ್ಯಗಳು ನಮಗೆ ಗೊತ್ತಿರ್ಬೋದು, ನಾವು ಬೋಧನೆಗಳನ್ನ ಮಾಡ್ಬೋದು, ನಾವು ಸಾಂಪ್ರದಾಯಿಕವಾಗಿ ಅನೇಕ ಕಾರ್ಯಗಳನ್ನ, ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಬೋದು, ಧಾರ್ಮಿಕವಾಗಿ ನಾವು ಒಳ್ಳೆ ಜೀವನ ಜೀವಿಸಿರ್ಬೋದು. ಆದರೆ ನಿನ್ನ ಒಳಗಡೆ ನಿನ್ನ ರಕ್ಷಣೆಯ ಕುರಿತಾದ ಶುಭ ಸಂದೇಶವನ್ನು ಆಲಿಸಿ ನೀನು ಜೀವ ಪಡ್ಕೊಳ್ಳದೆ ಹೋದರೆ, ಸಹೋದರ ಸಹೋದರಿ, ನಿತ್ಯ ನಾಶಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅದೊಂದು ಮಹಾವಂಚನೆ. ದೇವರ ಇಚ್ಛೆ ಏನಾಗಿದೆ? ನಮ್ಮೆಲ್ಲರಿಗೂ ನಮ್ಮದೇ ಆದ ಇಚ್ಛೆಗಳು ಇದೆ. ಈ ಲೋಕದಲ್ಲಿ ಜೀವಿಸುವಾಗ ನಮಗೆಲ್ರಿಗೂ ನಮ್ಮದೇ ಆದಂಥ ಅನೇಕ ಇಚ್ಛೆಗಳಿದೆ. ನಮ್ಮ ಇಚ್ಛೆನ ಈಡೇರಿಸ್ಕೊಳ್ಳಿಕ್ಕೆ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಹೌದಾ? ಹೌದು ಅಲ್ವಾ? ಆದರೆ ದೇವರ ಇಚ್ಛೆ ಏನಾಗಿದೆ? ದೇವರ ಇಚ್ಛೆ ಏನು ಅಂದರೆ, ಸಂತ ಪೌಲರು ತಿಮೋತಿಗೆ ಬರೆದಂಥ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 4ನೇ ವಚನ ಈ ರೀತಿಯಾಗಿ ನಾವು ಓದ್ತೀವಿ. ಎಲ್ಲ ಮಾನವರು ಸತ್ಯವನ್ನು ಅರಿತು ಜೀವೋದ್ಧಾರ ಪಡೆಯಬೇಕು ಎಂಬುದೇ ದೇವರ ಇಚ್ಛೆ. ಗಾಡ್ ಡಿಸೈರ್ಸ್ ಎವ್ರಿವನ್ ಟು ಬಿ ಸೇವ್ಡ್ ಆ್ಯಂಡ್ ಟು ಕಮ್ ಟು ದ ನಾಲೆಡ್ಜ್ ಆಫ್ ದ ಟ್ರೂತ್. ಇದೇ ಆಗಿದೆ ದೇವರ ಇಚ್ಛೆ. ಇದರಲ್ಲಿ ಅಂಥದ್ದೇನಿದೆ ಅಂತ ನೀವು ಕೇಳ್ಬೋದು. ಇದರಲ್ಲಿ ಅಂಥದ್ದೇನಿದೆ ಅಲ್ವಾ? ನಿಜವಾಗಲೂ ಇದರಲ್ಲಿ ಸ್ವರ್ಗ ಇದೆ. ಇದರಲ್ಲಿ ಏನಿದೆ? ಸ್ವರ್ಗ ಇದೆ. ಇದರಲ್ಲಿ ನಿತ್ಯ ಜೀವ ಇದೆ, ಇಟರ್ನಲ್ ಲೈಫ್ ಇದೆ. ನಮ್ಮ ಇಚ್ಛೆಗಳೆಲ್ಲವೂ ಕೂಡ, ನಮ್ಮದು ಇಚ್ಛೆ ಏನಿದೆಯೋ, ನಮ್ಮ ಎಲ್ಲ ಇಚ್ಛೆಗಳು ದೇವರಿಗೆ ವಿರುದ್ಧವಾದ ಇಚ್ಛೆಗಳೇ. ನಾವು ಹೇಳ್ತೀವಿ ನಮ್ಮ ಇಚ್ಛೆ ಒಳ್ಳೆ ಇಚ್ಛೆ ಅಂತ. ನಮ್ಮ ಎಲ್ಲ ಒಳ್ಳೆ ಇಚ್ಛೆಗಳು ದೇವರಿಗೆ ವಿರುದ್ಧವಾದ ಇಚ್ಛೆಗಳೇ. ಯಾಕೆ ಅಂದರೆ ಅದು ಯಾವುದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಹೋಗುತ್ತೆ ಅಂತ ಗ್ಯಾರಂಟಿ ಇದ್ರೆ ಯಾವುದಾದ್ರೂ ಹೇಳಿ ನೋಡೋಣ. ನಿಮ್ಮ ಒಳ್ಳೆಯ ಇಚ್ಛೆಗಳು, ಕೆಟ್ಟ ಇಚ್ಛೆ ಬಿಟ್ಬಿಡಿ, ದುರಿಚ್ಛೆಗಳು ಬಿಟ್ಬಿಡಿ. ನಿಮ್ಮ ಒಳ್ಳೆಯ ಉದ್ದೇಶಗಳು, ನಿಮ್ಮ ಒಳ್ಳೆಯ ಇಚ್ಛೆಗಳು, ಚಿತ್ತಗಳು ಯಾವುದೆಲ್ಲ ಇದೆ ಹೇಳಿ, ಪರವಾಗಿಲ್ಲ, ಮಾತಾಡಿ. ಏನೆಲ್ಲ ಇದೆ ಒಳ್ಳೆಯ ಉದ್ದೇಶಗಳು, ಒಳ್ಳೆಯ ಇಚ್ಛೆಗಳು ನಿಮ್ಮದು ಜೀವನದಲ್ಲಿ? ಏನೂ ಇಲ್ವಾ? ಏನೆಲ್ಲ ಇದೆ? ಏನೆಲ್ಲ ಒಳ್ಳೆಯ ಇಚ್ಛೆಗಳಿದೆ ನಿಮ್ಮದು? ಬೇಗ ಬೇಗ ಹೇಳಿ. ಯೇಸುಗಾಗಿ ಜೀವಿಸೋದು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ. ಬೆಸ್ಟ್ ಹೇಳಿದ್ರು, ಇರೋದ್ರಲ್ಲಿ ಬೆಸ್ಟ್ ಹೇಳಿದ್ರು. ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ ಅದು. ನಿತ್ಯ ಜೀವಕ್ಕೆ ಗುರಿಯಾಗಿಟ್ಟು ಜೀವಿಸೋದು, ಆಮೇಲೆ ಅದೆಲ್ಲ ಒಳ್ಳೆ ಇಚ್ಛೆಗಳು. ಸಾಧಾರಣ ಮನುಷ್ಯನ ಒಳ್ಳೆ ಇಚ್ಛೆ ಏನು? ದಿನ ಪ್ರಾರ್ಥನೆ ಮಾಡೋದು, ಅಷ್ಟೆಲ್ಲ ಒಳ್ಳೆ ಇಚ್ಛೆ ಇದೆಯಾ ನಮಗೆ? ನಮ್ಮ ಈ ಶರೀರಕ್ಕೆ ಅಷ್ಟು ಒಳ್ಳೆ ಇಚ್ಛೆ ಇದೆಯಾ ದಿನ ಪ್ರಾರ್ಥನೆ ಮಾಡಬೇಕು ಅಂತ? ಇರ್ಬೋದು. ಯಾಕೆ ಅಂದರೆ ನಮ್ಮ ಪ್ರಾರ್ಥನೆ, ಯಾಕೆ ಅಂದರೆ ನಮ್ಮ ಶರೀರದ ಇಚ್ಛೆಗಳನ್ನು ಈಡೇರಿಸಲಿಕ್ಕೋಸ್ಕರ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತೀವಿ ಅಲ್ವಾ? ನಾವೊಂದು ಮನೆ ಕಟ್ಟಲಿಕ್ಕೆ ಕೈ ಹಾಕಿದ್ದೀವಿ, ಅದನ್ನು ಒಳ್ಳೆ ರೀತಿಯಲ್ಲಿ ಆಗಬೇಕು, ಯಾವುದೇ ಒಂದು ಅಡಚಣೆಗಳು ಬರಬಾರ್ದು, ಸಾಲ ಆಗಬಾರ್ದು, ಯಾರು ತೊಂದರೆ ಕೊಡಬಾರ್ದು, ಅದು ಒಳ್ಳೆ ರೀತಿಯಲ್ಲಿ ನೆರವೇರಬೇಕು ಅಂತ ನಾವು ಪ್ರತಿದಿನ ಮಂಡಿ ಊರಿ ಪ್ರಾರ್ಥನೆ ಮಾಡೋರು ಇರ್ಬೋದು. ಅದೊಂದು ಒಳ್ಳೆಯ ಇಚ್ಛೆ. ಆದರೆ ಆ ಒಳ್ಳೆಯ ಇಚ್ಛೆ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ.
ಮಕ್ಕಳಿಗೆ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಅದಕ್ಕೋಸ್ಕರ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಒಳ್ಳೆ ಇಚ್ಛೆ, ಕೆಟ್ಟದ್ದೇನೂ ಅಲ್ಲ. ಆದರೆ ಆ ಒಳ್ಳೆ ಇಚ್ಛೆ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ, ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗೋದಿಲ್ಲ. ನಮ್ಮ ಯಾವುದೆಲ್ಲ ಒಳ್ಳೆ ಇಚ್ಛೆಗಳಿದೆಯೋ ಲಿಸ್ಟ್ ಮಾಡಿಕೊಳ್ಳಿ. ಆಮೇಲೆ ಒಳ್ಳೆ ಇಚ್ಛೆ, ಕೆಟ್ಟ ಇಚ್ಛೆಗಳಲ್ಲ, ಒಳ್ಳೆ ಇಚ್ಛೆಗಳು, ಒಳ್ಳೆಯ ಉದ್ದೇಶಗಳು, ಅದು ಯಾವುದು ಕೂಡ ನಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕರ್ಕೊಂಡು ಹೋಗಲ್ಲ. ಈ ಭೂಮಿಯಲ್ಲಿ ಬದುಕಲಿಕ್ಕೆ ನಮ್ಮ ಒಳ್ಳೆ ಇಚ್ಛೆಗಳು ಕೆಲವೊಮ್ಮೆ ನಮಗೆ ಉಪಯೋಗ ಆಗ್ಬೋದು, ವರ್ಕೌಟ್ ಆಗ್ಬೋದು. ಕೆಲವೊಮ್ಮೆ ನಮ್ಮ ಒಳ್ಳೆ ಇಚ್ಛೆಗಳು ಈಡೇರದೇ ಇರ್ಬೋದು. ಒಂದು ವೇಳೆ ಈಡೇರಿದ್ರೂ ಕೂಡ ಅದು ನಮ್ಮನ್ನು ನಿತ್ಯತೆಗೆ ಕರೆದುಕೊಂಡು ಹೋಗೋದಿಲ್ಲ. ಹಾಗಾದರೆ ದೇವರ ಇಚ್ಛೆ ಮಾತ್ರನೇ ನಮಗೆ ಉಪಯೋಗಕ್ಕೆ ಬರೋದು. ಕೊನೆ ತನಕ ನಿತ್ಯವೂ ನಮಗೆ ಉಪಯೋಗಕ್ಕೆ ಬರೋದು ದೇವರ ಇಚ್ಛೆ ನಮ್ಮ ಜೀವನದಲ್ಲೇ ಈಡೇರಿದ್ರೆ ಮಾತ್ರನೇ. ದೇವರ ಇಚ್ಛೆ ಏನು? ಅದೇ ಈ ವಾಕ್ಯ ಹೇಳೋದು. ಎಲ್ಲ ಮಾನವರು, ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಕನ್ನಡದಲ್ಲಿ, ಎಲ್ಲ ಮಾನವರು ರಕ್ಷಣೆಯನ್ನು ಪಡ್ಕೋಬೇಕು, ಅದಾದಮೇಲೆ ಸತ್ಯವನ್ನು ಅರಿತುಕೊಳ್ಳುವವರಾಗಿ ಜೀವೋದ್ಧಾರ ಸಂಪೂರ್ಣವಾಗಿ ಹೊಂದ್ಕೋಬೇಕು. God desires everyone to be saved and to come to the knowledge of the truth and inherit the kingdom of God. ಕೊನೆಯಲ್ಲಿ ದಟ್ ಇಸ್ ಫೈನಲ್. ಎಲ್ಲ ಮಾನವರು ಏನು ಮಾಡಬೇಕು? ಫಸ್ಟು ಸತ್ಯ ಅರಿಯೋದು, ಆಮೇಲೆ ಎಲ್ಲ ಮಾನವರು ಮೊದಲು ರಕ್ಷಣೆ ಪಡೆಯಬೇಕು. ಹಾಗಾದರೆ ಫಸ್ಟು ರಕ್ಷಣೆ ಪಡಿಬೇಕು, ಅದಾದಮೇಲೆ ಏನಾಗಬೇಕು? ಸತ್ಯವನ್ನು ಅರಿತುಕೊಳ್ತಾ ಬದುಕಬೇಕು. ನಮಗೆ ಗೊತ್ತು, ಯೋವಾನನ ಶುಭ ಸಂದೇಶ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಸತ್ಯ. ಸತ್ಯ ಯಾರು? ಯೇಸು ಕ್ರಿಸ್ತರು. ಈ ಯೇಸು ಕ್ರಿಸ್ತರನ್ನು ಅರಿತುಕೊಳ್ಳಿಕ್ಕೋಸ್ಕರನೇ ದೇವರು ನಮಗೆ ಈ ದೇಹ ಕೊಟ್ಟು ಈ ಭೂಮಿಯಲ್ಲಿ ಇರಿಸಿರೋದು. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಗುರಿ, ಸಾಧನೆ ಏನು ಕೇಳಿದರೆ ಯೇಸು ಕ್ರಿಸ್ತನನ್ನು ಅರಿತುಕೊಳ್ಳುವುದು. ಇದಕ್ಕಿಂತ ದೊಡ್ಡ ಸಾಧನೆ ಈ ಪ್ರಪಂಚದಲ್ಲಿ ಪಾಪಿಯಾಗಿ ಜನಿಸಿದ ಒಬ್ಬ ಮನುಷ್ಯನಿಗೆ ಇಲ್ಲವೇ ಇಲ್ಲ. ನಮ್ಮ ಈ ದಿನ ನಾವು ಹೇಳುವಂತಹ ಅಥವಾ ಮನುಷ್ಯರು ಹೇಳುವಂತಹ ನಮ್ಮ ಗುರಿ, ನಮ್ಮ ಅಚೀವ್ಮೆಂಟ್ಸ್, ನಮ್ಮ ಸಾಧನೆಗಳು ಎಲ್ಲವೂ ಕೂಡ ವ್ಯರ್ಥ ವ್ಯರ್ಥ ವ್ಯರ್ಥ. ಯಾವುದಕ್ಕೆ ಕಂಪೇರ್ ಮಾಡಿದರೆ? ನಿತ್ಯತೆಗೆ ಕಂಪೇರ್ ಮಾಡಿದರೆ, ನಿತ್ಯ ಜೀವಕ್ಕೆ ಕಂಪೇರ್ ಮಾಡಿದರೆ, ಯೇಸು ಕ್ರಿಸ್ತನಿಗೆ ಕಂಪೇರ್ ಮಾಡಿದ್ರೆ ಈ ಲೋಕದ ನಮ್ಮ ಎಲ್ಲ ಸಾಧನೆಗಳು ಎಲ್ಲ ನಾವೊಂದು ಗುರಿ ಇಟ್ಕೊಂಡು ಬದುಕ್ತೀವಿ. ಈ ವರ್ಷ ಇದಾಗಬೇಕು, 2 ವರ್ಷದಲ್ಲಿ ಇದಾಗಬೇಕು, 3 ವರ್ಷದಲ್ಲಿ ಇದಾಗಬೇಕು, 5 ವರ್ಷದಲ್ಲಿ ಇದಾಗಬೇಕು, 10 ವರ್ಷದಲ್ಲಿ ಇದು ಮುಗಿಬೇಕು. ಈ ರೀತಿ ಅನೇಕ ಗುರಿ ಇಟ್ಕೊಂಡು ನಮ್ಮ ಗುರಿಯನ್ನು ಸಾಧಿಸ್ಲಿಕ್ಕೋಸ್ಕರ ನಾವು ಬದುಕ್ತೀವಿ. ಆದರೆ ನೀವು ಗುರಿ ಮುಟ್ಟಿದರೂ ಕೂಡ ಪ್ರಯೋಜನ ಇಲ್ಲ. ಗುರಿ ಮುಟ್ಟುತ್ತೀರಿ, ಕಷ್ಟಪಟ್ಟು ಪ್ರಾರ್ಥನೆ ಮಾಡಿ, ಉಪವಾಸ ಮಾಡಿ, ಹರಕೆ ಎಲ್ಲ ಹೊತ್ಕೊಂಡು, ಅವ್ರಿವ್ರ ಹತ್ರ ಎಲ್ಲ ಪ್ರೇಯರ್ ರಿಕ್ವೆಸ್ಟ್ ಎಲ್ಲ ಕೇಳಿ, ಎಲ್ಲರ ಸಹಾಯದಿಂದ ಗುರಿ ಮುಟ್ತೀರಿ. ಆದರೂ ಕೂಡ ಅದರಿಂದ ನಿಮ್ಮ ಆತ್ಮಕ್ಕೆ ಏನೂ ಕೂಡ ಪ್ರಯೋಜನ ಇಲ್ಲ. ನಿಮ್ಮ ನಿತ್ಯತೆಗೆ, ನಿಮ್ಮ ರಕ್ಷಣೆಗೆ ಏನೂ ಕೂಡ ಪ್ರಯೋಜನವೂ ಇಲ್ಲ, ಆ ವಿಷಯ ಸಂಬಂಧನೂ ಇಲ್ಲ. ನೀವು ಏನೇ ಗುರಿ ಮುಟ್ಟಿ ನಿಮಗೆ ಸಂತೋಷ ಆಗ್ಬೋದು ಕ್ಷಣಿಕವಾಗಿ, ಆದರೆ ಅದರಿಂದ ನಿಮ್ಮ ಆತ್ಮಕ್ಕೆ ಏನೂ ಕೂಡ ಲಾಭ ಇಲ್ಲ. ಹಾಗಾದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ನಿಜವಾದ ಗುರಿ, ದೇವರಿಟ್ಟಿರ್ತಕ್ಕಂಥ ಗುರಿ ಏನು ಕೇಳಿದರೆ, ಯೇಸುವನ್ನು ಅರಿತುಕೊಳ್ಳುವವನಾಗಬೇಕು. ಅರಿತುಕೊಂಡು ಆ ಒಂದು ಸಂಪೂರ್ಣತೆಯ ಮಟ್ಟಕ್ಕೆ ನಾವು ಬರಬೇಕು. ಎಫೆಸ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರೆ, ಸಂತ ಪೌಲರು ಎಫೆಸ್ಯದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 4 12ನೇ ವಾಕ್ಯದಲ್ಲಿ ನಾವು ಓದ್ತೀವಿ. ಎಫಿಷಿಯನ್ಸ್ ಚಾಪ್ಟರ್ 4 verse 12. ಓಕೆ, 13ನೇ ವಾಕ್ಯ ಓದೋಣ. ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು ಕುರಿತ ಜ್ಞಾನದಿಂದಲೂ
ಐಕ್ಯಮತ್ಯವನ್ನು ಮತ್ತು ಪರಿಪಕ್ವತೆಯನ್ನು ಪಡೆಯುತ್ತೇವೆ. ಜ್ಞಾನಾರ್ಜನೆಯನ್ನು ಪಡೆದವರಾಗಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ಮುಟ್ಟುತ್ತೇವೆ. ನೋಡಿ, ಈ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟವನ್ನು ನಾವು ಮುಟ್ಟಬೇಕು. ಅದರ ಅರ್ಥ ಯೇಸುವಿನಂತೆ ಆಗಬೇಕು. ಯೇಸುವಿನಂತೆ ಹೇಗಾಗೋದು? ಯೇಸುವನ್ನು ಅರಿತುಕೊಳ್ಳುವುದರ ಮುಖಾಂತರ ನಾವು ಯೇಸುವಿನಂತೆ ಆಗಲಿಕ್ಕೆ ಸಾಧ್ಯ. ಬೈ ನೋಯಿಂಗ್ ಹಿಮ್ ವಿ ಕ್ಯಾನ್ ಬಿ ಲೈಕ್ ಹಿಮ್. ಓನ್ಲಿ ಬೈ ನೋಯಿಂಗ್ ಜೀಸಸ್ ವಿ ಕ್ಯಾನ್ ಬಿ ಲೈಕ್ ಜೀಸಸ್. ನಾವು ಯೇಸುವನ್ನು ಅರಿತುಕೊಳ್ಳೋದ್ರ ಲಾಭ ಏನು ಅಂದರೆ, ನಾವು ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ನಾವು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ದೇವರು ಬಯಸುವ ಅಚೀವ್ಮೆಂಟ್. ಈ ಪ್ರಪಂಚದಲ್ಲಿ ನಮ್ಮೊಬ್ಬೊಬ್ಬರಿಂದನೂ ದೇವರು ಬಯಸುವ ಅಚೀವ್ಮೆಂಟ್ ಏನು ಕೇಳಿದರೆ, ನಾವೆಲ್ಲರೂ ಕೂಡ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ತಲುಪಬೇಕು. ಈಗ ನಿಮಗೊಂದು ಪ್ರಶ್ನೆ ಏನು ಅಂದರೆ, ನೀವು ಇಷ್ಟು ವರ್ಷದಿಂದ ಕ್ರೈಸ್ತರಾಗಿದ್ದೀರಿ, ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳ್ಕೊಳ್ತೀರಿ. ಈ ಒಂದು ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ತಲುಪುವ ಆ ಒಂದು ಪ್ರಯಾಣದಲ್ಲಿ, ಆ ಕೋರ್ಸಲ್ಲಿ ಎಲ್ಲಿವರೆಗೆ ಬಂದಿದ್ದೀರಿ? ಯಾವ ಮಟ್ಟಕ್ಕೆ ಬಂದಿದ್ದೀರಿ? ಈಗ ಫಾರ್ ಎಕ್ಸಾಂಪಲ್, ಒಬ್ಬ ಡಾಕ್ಟರ್ ಆಗಲಿಕ್ಕೆ ಅಥವಾ ಇಂಜಿನಿಯರ್ ಆಗಲಿಕ್ಕೆ ಓದ್ತಾ ಇರ್ತಾನೆ. 1ನೇ ಕ್ಲಾಸಿಂದ ಅಡ್ಮಿಷನ್ ಪ್ರಾರಂಭ ಅಂತ ಇಟ್ಕೊಳ್ಳಿ. ಕೇಳುವಾಗ ಎಷ್ಟನೇ ಕ್ಲಾಸ್ ಮಗ ಅಥವಾ ಮಗಳು? ಈಗ 5th ಸ್ಟ್ಯಾಂಡರ್ಡ್. ಇನ್ನೊಂದು 5 ವರ್ಷ ಬಿಟ್ಟು ಕೇಳಿದರೆ 10th ಸ್ಟ್ಯಾಂಡರ್ಡ್. ಇನ್ನೊಂದು 2 ವರ್ಷ ಬಿಟ್ಟು ಕೇಳಿದರೆ PUC ಆಗಿದೆ, ಡಿಗ್ರಿ ಆಗಿದೆ, ಇನ್ನೇನು MBBS ಅಥವಾ ಬೇರೆ ಏನೋ. ಅದಕ್ಕೊಂದು ಪ್ರಾರಂಭ ಇದೆ, ಒಂದು ಕಂಟಿನ್ಯೂಯೇಷನ್ ಇದೆ, ಹಂತ ಹಂತವಾಗಿ. ಫಾರ್ ಎಕ್ಸಾಂಪಲ್, ಒಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿರ್ತೀರಾ. ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡುವಾಗ ಕೆಲವರು ಕೇಳ್ತಾರೆ, ಎಲ್ಲಿವರೆಗೆ ಬಂತು? ಫೌಂಡೇಶನ್ ಆಗಿದೆ, ಪಿಲ್ಲರ್ಸ್ ಎಲ್ಲ ಆಗಿದೆ, ನೆಕ್ಸ್ಟ್ ಗೋಡೆ ಎಲ್ಲ ಆಗಿದೆ, ಮೋಲ್ಡ್ ಆಗಿದೆ, ಆಮೇಲೆ ಇನ್ನು ಆ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀರಿ, ಪೇಂಟಿಂಗ್ ಆಗಿದೆ. ಅದೇ ರೀತಿ ನಿಮ್ಮ ವಿಶ್ವಾಸದ ಜೀವನದಲ್ಲಿ, ಕ್ರೈಸ್ತ ಜೀವನದಲ್ಲಿ ಕ್ರಿಸ್ತ ಯೇಸುವಿನ ಪರಿಪೂರ್ಣತೆಯ ಮಟ್ಟಕ್ಕೆ ಹೋಗುವಂಥ ಆ ಆತ್ಮೀಕ ಜೀವನದ ಗುರಿಯಲ್ಲಿ ಎಲ್ಲಿವರೆಗೆ ಬಂದಿದ್ದೀರಾ? ಏನು ಹೇಳ್ಬೋದು ನೀವು? 0ದಲ್ಲಿದ್ದೀರಾ ಅಥವಾ 0 ಬಿಟ್ಟು ಮುಂದೆ ಹೋಗಿದ್ದೀರಾ? ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಪಿತನ ಸುತನ ಹಾಕೋದು ಕಲ್ತಿದ್ದೀವಿ, ಶಿಲುಬೆ ಗುರುತು ಹಾಕೋದು ಕಲ್ತಿದ್ದೀವಿ, ಬಾಯ್ಹಾರ್ಟ್ ಮಾಡಿಕೊಂಡು ಒಂದಿಷ್ಟು ಪ್ರಾರ್ಥನೆಗಳು ಗೊತ್ತಿದೆ, ಭಾನುವಾರ ಆದರೆ ಚರ್ಚಿಗೆ ಹೋಗ್ತೀವಿ, ಏನೋ ಸಣ್ಣ ಪುಟ್ಟ ನಮ್ಮ ಕೈಯಲ್ಲಾಗಿದ್ದು ಅವ್ರು ಇವ್ರಿಗೆ ಸಹಾಯ ಮಾಡಿ ಕಾಣಿಕೆ ಕೊಟ್ಟು ಕ್ಯಾಂಡಲ್ ಅಂಟಿಸಿ ಜೀವನ ಮುಗಿಸ್ಕೊಂಡು ಹೋಗ್ತಾ ಇರೋ ಅಷ್ಟರಲ್ಲೇ ಇದ್ದೀವಾ? ಹುಟ್ಟು ಕ್ರೈಸ್ತರಿಂದ ಅದೇ ಮಾಡ್ಕೊಂಡು ಬಂದು ಈಗಲೂ ಅಲ್ಲೇ ಇದ್ದೀವಾ ಅಥವಾ ಅಲ್ಲಿಂದ ಮುಂದಕ್ಕೆ ಏನಾದರೂ ಹೋಗಿದ್ದೀವಾ? ಯೋಚನೆ ಮಾಡಿ ನೋಡಿ. ಯಾಕೆ ಅಂದರೆ ಇದು ಈ ಲೋಕದಲ್ಲಿ ನಿಮ್ಮ ಜೀವಿತಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ, ಆದರೆ ಯೇಸುವಿನಲ್ಲಿ ನಿತ್ಯತೆಯಲ್ಲಿ ನೀವು ಬದುಕುವಂತಹ ಆ ಅಮರ ಜೀವಕ್ಕೆ ಸಂಬಂಧಪಟ್ಟ ವಿಷಯ. ಈ ಲೋಕದಲ್ಲಿ ಅಳಿದು ಹೋಗುವಂಥ, ನಶಿಸಿ ಹೋಗುವಂಥ ಈ ಜೀವನ ಮತ್ತು ಈ ಲೋಕ, ಈ ಶರೀರ, ಇದರ ವಿಷಯದಲ್ಲಿ ನಾವು ತುಂಬ ಕಾಳಜಿ ವಹಿಸ್ತೀವಿ. ಆದರೆ ನಮಗೊಂದು ಆತ್ಮ ಇದೆ, ಇದು ಅಳಿವಿಲ್ಲದ ಆತ್ಮ. ಈ ಆತ್ಮ ಯಾವ ಪರಿಸ್ಥಿತಿಯಲ್ಲಿ ಇದೆ? ಇದಿವತ್ತು ಬಲವಾಗಿದೆಯಾ? ಇದು ದೇವರ ಸ್ವರೂಪದಲ್ಲಿ ಇದು ಬಲ ಹೊಂದ್ಕೊಳ್ತಾ ಇದೆಯಾ? ನಿಜವಾಗ್ಲೂ ರಕ್ಷಣೆ ಹೊಂದ್ಕೊಂಡಿದೆಯಾ? ರಕ್ಷಣೆ ಹೊಂದ್ಕೊಂಡು ಆ ಸತ್ಯದ ಅರಿವಿನಲ್ಲಿ ನಾನು ಬೆಳೀತಾ ಇದ್ದೀನಾ? ತುಂಬ ಮುಖ್ಯ ವಿಷಯ. ರಕ್ಷಣೆ ಅನ್ನೋದು ನಮ್ಮಲ್ಲಿ ಆಗದೇ ಇದ್ದರೆ ನಾವು ನಿಜವಾಗಲೂ ದುರಂತದಲ್ಲಿ ಇದ್ದೀವಿ ಅಂತ ಅರ್ಥ. ದುರಂತ ಅಂದರೆ ನರಕಕ್ಕೆ ಹೋಗುವ ದಾರಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅರ್ಥ. ಒಬ್ಬ ಮನುಷ್ಯನಿಗೆ, ಈ ಭೂಮಿಯಲ್ಲಿ ಹುಟ್ಟಿದ ಒಬ್ಬ ಮನುಷ್ಯನಿಗೆ ಬೈಬಲ್ ಹೇಳುತ್ತೆ, ರೋಮನ್ರಿಗೆ ಬರೆದ ಪತ್ರಿಕೆ ಅಧ್ಯಾಯ 3 ವಾಕ್ಯ 23, ರೋಮನ್ಸ್ 3:23, ಈ ಭೂಮಿಯಲ್ಲಿ ಹುಟ್ಟಿದ ಒಬ್ಬ ಮನುಷ್ಯನ ಕುರಿತಾಗಿ ದೇವರ ವಾಕ್ಯ ರೀತಿಯಾಗಿ ಹೇಳ್ತದೆ, ಮಾನವರೆಲ್ಲರೂ ಪಾಪಿಗಳೇ, ಎಲ್ಲರೂ ಕೂಡ ದೇವದತ್ತ ಮಹಿಮೆಯನ್ನು ಆಲ್ ಆರ್ ಸಿನ್ನರ್ಸ್ ಆ್ಯಂಡ್ ಫಾಲನ್ ಶಾರ್ಟ್ ಆಫ್ ದ ಗ್ಲೋರಿ ಆಫ್ ಗಾಡ್.
ಎಲ್ಲ ಮನುಷ್ಯರು ಏನಾಗಿದ್ದಾರೆ? ದೇವರ ದೃಷ್ಟಿಯಲ್ಲಿ ದೇವರು ನೋಡುವಾಗ ಒಳ್ಳೆಯವರು ಅಂತ ಒಬ್ಬರು ಇಲ್ಲ, ಆಯಿತಾ? ನಾವು ನೋಡುವಾಗ ಕೆಲವರು ಒಳ್ಳೆಯವರು ಇರ್ತಾರೆ, ಕೆಲವರು ಕೆಟ್ಟವರು ಇರ್ತಾರೆ, ನಮ್ಮ ಲೆಕ್ಕಾಚಾರ. ಆದರೆ ನಮ್ಮ ಲೆಕ್ಕಾಚಾರ ಅಲ್ಲ, ದೇವರ ಲೆಕ್ಕಾಚಾರ. ನಮ್ಮ ಲೆಕ್ಕಾಚಾರದಲ್ಲಿ ನಾವು ಹೇಳ್ತೀವಲ್ವಾ, ಇವರು ತುಂಬ ಒಳ್ಳೆಯವರು, ಯಾಕೆ ಇವ್ರಿಗಿಷ್ಟು ಕಷ್ಟ ಬಂತು? ಇವರು ತುಂಬ ಒಳ್ಳೆಯವರು, ಯಾಕೆ ಇವ್ರ ಮನೆಯಲ್ಲಿ ಈ ರೀತಿ ದುರಂತ ಆಗೋಯ್ತು? ಅದೆಲ್ಲ ನಿಮ್ಮ ಲೆಕ್ಕಾಚಾರದಲ್ಲಿ ಅವರು ತುಂಬ ಒಳ್ಳೆಯವರು. ಕೆಲವು ಟೈಮ್ ಕೆಲವರು ಹೇಳ್ತಾರಲ್ವ, ನನ್ನ ಗಂಡ ತುಂಬ ಒಳ್ಳೆಯವನು, ಅವ್ರಿಗೆ ಯಾಕೆ ಇಷ್ಟು ಕಷ್ಟ ಆಯಿತು? ನನ್ನ ಮಕ್ಕಳು ತುಂಬ ಒಳ್ಳೆಯವರು, ಯಾಕೆ ನನ್ನ ಮಕ್ಕಳ ಜೀವನ ಈ ರೀತಿ ಆಗೋಯ್ತು? ನಮ್ಮ ಅಪ್ಪ ಅಮ್ಮ ತುಂಬ ಒಳ್ಳೆಯವರು ಬ್ರದರ್, ಯಾರಿಗೂ ಒಂದು ಕೆಟ್ಟದ್ದು ಮಾಡೋದಿಲ್ಲ, ಯಾಕೆ ಅವ್ರಿಗೆ ಈ ರೀತಿ ಕಷ್ಟ ಬಂತು? ಯಾಕೆ ಅವ್ರಿಗೆ ಈ ರೀತಿ ಸಮಸ್ಯೆ ಬಂತು? ಯಾಕೆ ಈ ರೀತಿ ರೋಗ ಬಂತು? ಈ ರೀತಿ ಅನೇಕ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ ನಮ್ಮ ಲೆಕ್ಕದಲ್ಲಿ. ಅರ್ಥ ಆಗ್ತಿದೆಯಾ? ಆದರೆ ದೇವರ ಲೆಕ್ಕಾಚಾರ ನೋಡುವಾಗ ಬೇರೆ, ಉಲ್ಟಾ, ಎಕ್ಸಾಕ್ಟ್ಲಿ ಆಪೋಸಿಟ್. ನೀವು ಯಾರನ್ನೆಲ್ಲ ತುಂಬ ಒಳ್ಳೆಯವರು ಅಂತಿದ್ದೀರೋ ಅವರೆಲ್ಲ ತುಂಬ ಪಾಪಿಗಳು. ನೀವೆಲ್ಲರೂ ಯಾರನ್ನ ಪಾಪಿಗಳು ಅಂತ ಇದ್ದೀರೋ ಅವರು ಪಾಪಿಗಳೇ. ಅಂದರೆ ದೇವರ ಲೆಕ್ಕದಲ್ಲಿ ಈ ವಾಕ್ಯ ಏನು ಹೇಳುತ್ತೋ ಅದೇ ಸತ್ಯ. ವಾಕ್ಯ ಏನು ಹೇಳುತ್ತೆ? ಮಾನವರು ಕೆಲವರು ಪಾಪಿಗಳು ಅಂತ ಹೇಳ್ತಾ ಇಲ್ಲ, ಮಾನವರು ಎಲ್ಲರೂ ಪಾಪಿಗಳೇ. ಎಲ್ಲರೂ ದೇವರ ಮಹಿಮೆ ಕಳ್ಕೊಂಡವ್ರೆ, ಆ ಪವಿತ್ರಾತ್ಮನನ್ನು ಕಳ್ಕೊಂಡವ್ರೆ. ಈಗ ಆತ್ಮದಲ್ಲಿ ಏನಿಲ್ಲ? ದೇವರ ಮಹಿಮೆ ಇಲ್ಲ, ದೇವರಿಲ್ಲ. ಆತ್ಮದಲ್ಲಿ ದೇವರಿಲ್ಲ ಅಂದರೆ ಆತ್ಮದಲ್ಲಿ ಯೇಸು ಇಲ್ಲ, ಆತ್ಮದಲ್ಲಿ ಯೇಸು ಇಲ್ಲ ಅಂದರೆ ಆತ್ಮದಲ್ಲಿ ಜೀವ ಇಲ್ಲ. ಹಾಗಾದರೆ ಒಳಗಡೆ ಏನಿದೆ? ಮರಣ ಇದೆ. ಆತ್ಮದಲ್ಲಿ ಮರಣ ಇದೆ. ಈ ಆತ್ಮದಲ್ಲಿ ಮರಣ ಇದೆ, ಆತ್ಮದಲ್ಲಿ ಪಾಪ ಇದೆ. ಇದಿರುವಾಗ ಮನುಷ್ಯ ಒಂದು ದಿನ ಸತ್ತು ಹೋದಾಗ ಅವನು ಎಲ್ಲಿಗೆ ಹೋಗ್ತಾನೆ? ಆ ಆತ್ಮ ನಿತ್ಯ ನರಕಕ್ಕೆ ಹೋಗ್ತದೆ. ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿಟ್ಟಿರ್ತಕ್ಕಂತಹ ಆ ಆರದ ಬೆಂಕಿಗೆ ಹೋಗುವಂಥ ಒಂದು ದುಸ್ಥಿತಿಯಲ್ಲಿ ಪ್ರತಿಯೊಂದು ಮನುಷ್ಯನ ಆತ್ಮ ಇವತ್ತಿದೆ. ಆದರೆ ದೇವರು ಕರುಣಾಮಯಿ, ಆ ಪಾಪಿಗಳನ್ನು ಹುಡುಕೊಂಡು ದೇವರು ಬರ್ತಾರೆ ರಕ್ಷಣೆ ಮಾಡೋದಕ್ಕೋಸ್ಕರ. ಒಳಗಡೆ ಇರ್ತಕ್ಕಂಥ ಮರಣವನ್ನು ತೆಗೆದುಹಾಕಿ, ಒಳಗಡೆ ಇರ್ತಕ್ಕಂಥ ಪಾಪವನ್ನು ತೆಗೆದುಹಾಕಿ, ಒಳಗಡೆ ಪಾಪ ಕ್ಷಮೆಯನ್ನು ತುಂಬಿಸಿ, ಒಳಗಡೆ ನಿತ್ಯ ಜೀವವನ್ನು ತುಂಬಿಸಲಿಕ್ಕೆ ಯೇಸು ಕ್ರಿಸ್ತರು ಈ ದಾರಿಗೆ ಬರ್ತಾರೆ. ಯೋಹಾನ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ಯೇಸು ಹೇಳ್ತಾರೆ, ನಾನು ಬಂದಿದ್ದಾದರೂ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು. ಅಂದರೆ ನಾನು ಬಂದಿದ್ದು ಯಾತಕ್ಕಾಗಿ ಅಂದರೆ ನಿತ್ಯವಾದ ಜೀವವನ್ನು ನೀಡುವುದಕ್ಕಾಗಿ. ಐ ಹ್ಯಾವ್ ಕಮ್ ಟು ಗಿವ್ ಅಬಂಡೆಂಟ್ ಲೈಫ್. ನಿತ್ಯ ಜೀವ, ಸಮೃದ್ಧಿಯಾದ ಜೀವ, ಅಳಿವಿಲ್ಲದ, ಎಂದಿಗೂ ಲಯವಾಗಿ ಹೋಗದ, ನಾಶವಾಗಿ ಹೋಗದ ಶಾಶ್ವತವಾದ ಜೀವವನ್ನು ಕೊಡಲಿಕ್ಕಾಗಿ ನಾನು ಬಂದಿದ್ದೇನೆ ಅಂತ ಯೇಸು ಕ್ರಿಸ್ತರು ಹೇಳ್ತಾರೆ. ಈಗ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದರೆ, ಯೇಸು ಬಂದಿದ್ದು ಜೀವ ಕೊಡಲಿಕ್ಕಾದರೆ ಎಲ್ರಿಗೂ ಆ ಜೀವ ಸಿಕ್ಕಿದೆಯಾ? ಹಾಗಾದರೆ ಎಲ್ಲರೂ ಆ ಜೀವ ಪಡ್ಕೊಂಡಿದ್ದಾರ? ಈಗ ಎಲ್ಲರೂ ಬಿಟ್ಬಿಡೋಣ. ಈ ಸಂದೇಶವನ್ನು ಆಲಿಸುತ್ತಿರುವ ನೀನು, ನಾನು, ಯಾರೆಲ್ಲ ಈ ದಿನ ಈ ವಾಕ್ಯವನ್ನು ಆಲಿಸ್ತಾ ಇದ್ದೀರೋ, ಯೇಸು ಹೇಳಿದಂಥ ಜೀವ, ನಾನು ಬಂದಿರುವುದು ಜೀವ ನೀಡುವುದಕ್ಕಾಗಿ, ಸಮೃದ್ಧಿಯಾಗಿ ನೀಡುವುದಕ್ಕಾಗಿ. ಆ ಒಂದು ಪ್ರಾಮಿಸ್, ಆ ಒಂದು ವಾಗ್ದಾನ ನಿನ್ನ ಜೀವನದಲ್ಲಿ ನೆರವೇರಿದೆಯಾ? ಅದನ್ನು ಪಡ್ಕೊಂಡಿದೆಯಾ? ಆ ಜೀವ ಅನುಭವಿಸ್ತಾ ಬದುಕ್ತಾ ಇದೆಯಾ? ದೇವರಿಚ್ಛೆ ಏನು? ಎಲ್ಲ ಮಾನವರು ರಕ್ಷಣೆ ಪಡ್ಕೊಂಡು ಸತ್ಯದ ಅರಿವಿನಲ್ಲಿ ಬದುಕಬೇಕು. ಎಲ್ಲ ಮಾನವರು ಮೊದಲು ರಕ್ಷಣೆ ಪಡ್ಕೋಬೇಕಂದ್ರೆ ಮೊದಲು ಆತ್ಮದಲ್ಲಿ ಜೀವ ಪಡ್ಕೋಬೇಕು. ಜೀವ ಇಲ್ಲದೆ ಸತ್ತೋಗ್ಬಿಟ್ರೆ ನಿತ್ಯ ನರಕ. ಆತ್ಮದಲ್ಲಿ ಜೀವ ಪಡ್ಕೊಳ್ಳದೆ ಒಬ್ಬ ಮನುಷ್ಯ ಈ ಪ್ರಪಂಚ ಬಿಟ್ಟು ಎಷ್ಟೇ ಒಳ್ಳೆಯವನಾಗಿ ಬದುಕಿ ಸತ್ತೋದ್ರೂ ನಿತ್ಯ ನರಕಕ್ಕೆ ಹೋಗ್ತಾನೆ. ನಮ್ಮ ಒಳ್ಳೆತನ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಲ್ಲ, ನಮ್ಮ ಕೆಟ್ಟತನೂ ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗೋದು ಇಲ್ಲ. ನಮ್ಮ ಒಳ್ಳೆತನ ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು ಇಲ್ಲ, ನಮ್ಮ ಕೆಟ್ಟತನ ನಮ್ಮನ್ನು ನರಕಕ್ಕೆ ಕರ್ಕೊಂಡು ಹೋಗೋದು ಇಲ್ಲ. ಮತ್ತು ಯಾವುದು ನಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು? ನಮ್ಮ ವಿಶ್ವಾಸ. ನಮ್ಮ ವಿಶ್ವಾಸ ಯೇಸು ಕ್ರಿಸ್ತನಾಗಿದ್ದಾನೆ, ರಕ್ಷಕನಾಗಿದ್ದಾನೆ, ನನಗೆ ರಕ್ಷಣೆ ಕೊಡಲಿಕ್ಕಾಗಿ ಆತ ಬಂದಿದ್ದಾನೆ ಎಂದು, ಆತನು ನನ್ನ ಬದಲಿಗಾಗಿ ಬಂದಿದ್ದಾನೆ ಎಂದು ನಾನು ಆತನಲ್ಲಿಟ್ಟ ವಿಶ್ವಾಸ ಇದೆ ಅಲ್ವಾ, ಆ ವಿಶ್ವಾಸ ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗಾದರೆ ನರಕಕ್ಕೆ ಕರ್ಕೊಂಡು ಹೋಗೋದು ಯಾವುದು ಗೊತ್ತಾ? ನನ್ನ ವಿಶ್ವಾಸ ಇಲ್ಲದ ಜೀವನ,
ಅವಿಶ್ವಾಸದಿಂದ ಕೂಡಿದ ಜೀವನ, ಅದು ನನ್ನನ್ನು ನಿತ್ಯನಾಶಕ್ಕೆ ಕರ್ಕೊಂಡು ಹೋಗೋದು. ನನ್ನ ಒಳ್ಳೆತನ ಅಲ್ಲ ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದು, ನನ್ನ ಕೆಟ್ಟತನ ಅಲ್ಲ ನನ್ನನ್ನು ನರಕಕ್ಕೆ ಕರ್ಕೊಂಡು ಹೋಗೋದು. ಹಾಗಂತ ಹೇಳಿಬಿಟ್ಟು ನಾವು ಕೆಟ್ಟವರಾಗಿ ಬದುಕ್ಬೋದಾ ಕೇಳಿದರೆ ಅದು ನಿಮ್ಮ ಆಯ್ಕೆ. ನೀನು ಕೆಟ್ಟತನ ಬಿಟ್ಟು ಒಳ್ಳೆಯವನಾದ ತಕ್ಷಣ ಸ್ವರ್ಗಕ್ಕೆ ಹೋಗೋದಿಲ್ಲ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಏನು ಮಾಡಬೇಕು? ಒಂದೇ ದಾರಿ ಒಂದೇ ಇರೋದು. ಅದು ನೀನು ಒಳ್ಳೆಯವನಾಗೋದಲ್ಲ, ಅದು ನೀನು ರಕ್ಷಣೆ ಹೊಂದ್ಕೊಳ್ಳೋದು. ನಿನ್ನ ಆತ್ಮದಲ್ಲಿ ಕ್ರಿಸ್ತ ಯೇಸುವನ್ನು ನಿನ್ನ ರಕ್ಷಕನಾಗಿ, ಆ ಜೀವವನ್ನು, ದೇವರು ಕೊಟ್ಟ ಜೀವವನ್ನು ನಿನ್ನ ಒಳಗಡೆ ನೀನು ಸ್ವೀಕಾರ ಮಾಡಬೇಕು, ಬರಮಾಡಿಕೊಳ್ಬೇಕು, ಯೇಸುವನ್ನು ಬರಮಾಡಿಕೊಳ್ಬೇಕು. ಇಲ್ಲದೆ ಇದ್ರೆ ಏನಿಲ್ಲ, ಜೀವ ಇಲ್ಲ. ಈ ಬರಮಾಡಿಕೊಳ್ಳೋದಂದ್ರೆ ಅರ್ಥ ಏನು? ಯೇಸುವೇ ಬನ್ನಿ 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 ಅಂತ ಕರೆದು ಹೀಗೆ ಒಳಗಡೆ ತುಂಬಿಸ್ಕೊಳ್ಳೋದಾ? ಖಂಡಿತವಾಗಲೂ ಅಲ್ಲ. ಅದಲ್ಲ. ಬನ್ನಿ ಬನ್ನಿ ಅಂತ ಕರೆಯೋದಲ್ಲ. ಬರಮಾಡಿಕೊಳ್ಳೋದು ಅಂದರೆ ಮೊಟ್ಟ ಮೊದಲನೇದಾಗಿ ಶುಭ ಸಂದೇಶವನ್ನು ಆಲಿಸಬೇಕು. ಶುಭ ಸಂದೇಶ ಅಂದರೆ ಬೈಬಲ್ನಲ್ಲಿ ಮತ್ತಾಯ, ಮಾರ್ಕ, ಲೂಕ, ಯೋವಾನ ಈ ರೀತಿ 4 ಶುಭ ಸಂದೇಶಗಳಿದೆ. ಅದಲ್ಲ ನಾನು ಹೇಳ್ತಾ ಇರೋದು. ಯೇಸು ಕ್ರಿಸ್ತನ ಕುರಿತಾದ ಸಂದೇಶ, ಅಥವಾ ನಿತ್ಯ ಜೀವದ ಕುರಿತಾದ ಸಂದೇಶ, ಅಥವಾ ನಿನ್ನ ರಕ್ಷಣೆಯ ಕುರಿತಾದ ಸಂದೇಶ. ಶುಭ ಸಂದೇಶ ಅಂದರೆ ಏನು? ಯೇಸು ಕ್ರಿಸ್ತನ ಕುರಿತಾದ ಸಂದೇಶ, ಯೇಸುವಿನ ಕುರಿತಾದ ವಿಷಯಗಳು, ಅಥವಾ ನಿತ್ಯ ಜೀವದ ಕುರಿತಾದ ವಿಷಯಗಳು, ಅಥವಾ ನಮ್ಮ ರಕ್ಷಣೆಯ ಕುರಿತಾದ ವಿಷಯಗಳು, ನಮ್ಮ ಪಾಪ ಕ್ಷಮೆ, ಪಾಪ ವಿಮೋಚನೆಯ ಕುರಿತಾದ ವಿಷಯಗಳು. ಇವುಗಳನ್ನು ನಾವು ಆಲಿಸಬೇಕು. ಇವುಗಳ ಕುರಿತಾಗಿ ನೀವು ಆಲಿಸಿದ್ದೀರಾ? ಆಲಿಸಿದ್ದೀರಿ, ತುಂಬ ಸಂತೋಷ. ವಿಶ್ವಾಸ ಇಟ್ಟಿದ್ದೀರಾ? ಎಲ್ಲರೂ ಆಲಿಸಿದ್ದೀರಿ. ಆಲಿಸಿದ್ದನ್ನು ನಂಬಿದ್ದೀರಾ? ನಂಬಿದ್ದೀರಿ, ತುಂಬ ಸಂತೋಷ. ಆಲಿಸಿದ್ದಕ್ಕೆ ನಂಬಿಕೆ ಇಟ್ಟಿದ್ದೀರಿ, ಪಾಪಕ್ಕೆ ವಿಮುಖರಾಗಿದ್ದೀರಾ? ಆಲಿಸಿ ವಿಶ್ವಾಸ ಇಟ್ಟು ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ. ಆಗ ಏನಾಗುತ್ತೆ? ಹೃದಯವನ್ನು ನೋಡುವ ದೇವರು ಪವಿತ್ರಾತ್ಮರಿಂದ ನಮ್ಮನ್ನು ಮುದ್ರಿಸ್ತಾರೆ. ಏನನ್ನು ನೋಡುವ ದೇವರು? ನಿಮ್ಮ ಜ್ಞಾನವನ್ನು ನೋಡೋದಿಲ್ಲ, ನಿಮ್ಗೆ ಈ ವಿಷಯ ಎಲ್ಲ ನಿಮ್ಮ ತಲೆಯಲ್ಲಿ ಇದೆಯೋ ಅಂತ ನೋಡುವ ದೇವರಲ್ಲ. ಹೃದಯವನ್ನು ನೋಡುವ ದೇವರು, ಅಂತರಂಗವನ್ನು ನೋಡುವಂಥ ದೇವರು, ಬುದ್ಧಿ ನೋಡುವ ದೇವರಲ್ಲ. ಯಾರಿಗೆ ಎಷ್ಟು ನಾಲೆಡ್ಜ್ ಸಿಕ್ಕಿದೆ, ಯಾರು ಎಷ್ಟು ಕ್ಲೀನಾಗಿ ಡೈರಿಯಲ್ಲಿ ಬರ್ಕೊಂಡಿದ್ದೀರಿ, ಬೈಬಲಲ್ಲಿ ನೋಟ್ ಮಾಡ್ಕೊಂಡಿದ್ದೀರಿ, ಬೈಹರ್ಟ್ ಮಾಡ್ಕೊಂಡಿದ್ದೀರಿ, ನಾಲೆಡ್ಜ್ ಪಡ್ಕೊಂಡಿದ್ದೀರಿ, ನಾಲೆಡ್ಜ್ ನೋಡಿ ಪರಿಶುದ್ಧಾತ್ಮನನ್ನು ಕೊಡುವ ದೇವರಲ್ಲ. ಹೃದಯವನ್ನು ನೋಡಿ ಪರಿಶುದ್ಧಾತ್ಮನನ್ನು ನೀಡುವಂಥ ದೇವರು. ದೇವರು ನೋಡೋದು ಅಂತರಂಗವನ್ನು. ಬಾಹ್ಯವಾಗಿ ನೀವು ಏನು ಪ್ರಾರ್ಥನೆ ಮಾಡ್ತಾ ಇದ್ದೀರಿ, ಬಾಹ್ಯವಾಗಿ ನೀವೇನೆಲ್ಲ ಕಾರ್ಯಗಳನ್ನು, ಕ್ರಿಯೆಗಳನ್ನು ಮಾಡಿದ್ದೀರಿ, ಅದೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಅದೆಲ್ಲ ನಿಮ್ಮ ಲೆಕ್ಕಕ್ಕೂ ಮತ್ತು ಈ ಲೋಕದ ಲೆಕ್ಕಕ್ಕೆ. ಅದರ ದೇವರ ಲೆಕ್ಕಕ್ಕೆ ನಮ್ಮ ಹೃದಯದಲ್ಲಿ ವಿಶ್ವಾಸ ಇದೆಯಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವ ವಿಷಯದಲ್ಲಿ? ಯೇಸು ಕ್ರಿಸ್ತನ ಕುರಿತ ವಿಷಯದಲ್ಲಿ, ನಿತ್ಯ ಜೀವದ ಕುರಿತ ವಿಷಯದಲ್ಲಿ, ರಕ್ಷಣೆಯ ಕುರಿತ ವಿಷಯದಲ್ಲಿ, ನನ್ನ ಪಾಪ ಕ್ಷಮೆ ಮತ್ತು ಪಾಪ ವಿಮೋಚನೆಯ ಕುರಿತಾದ ವಿಷಯದಲ್ಲಿ ವಿಶ್ವಾಸ ಇಟ್ಟಿದೆಯಾ? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಿಲ್ಲದೆ ಇದ್ದರೆ ನಮ್ಮ ವಿಶ್ವಾಸನೇ ಅಲ್ಲ. ಅದಲ್ಲದೆ ಇರೋ ವಿಶ್ವಾಸ ನಿತ್ಯತೆಗೆ ನಮ್ಮನ್ನು ಕೊಂಡೊಯ್ಯುವಂಥ ವಿಶ್ವಾಸ ಅಲ್ಲ, ಅಥವಾ ರಕ್ಷಣೆಯ ಅನುಭವ ನಮ್ಮಲ್ಲಿ ಉಂಟು ಮಾಡುವ ವಿಶ್ವಾಸ ಅಲ್ಲ. ಅದರಿಂದ ಈ ಯೇಸು ಕ್ರಿಸ್ತರೇ ಜೀವವಾಗಿದ್ದಾರೆ. ಅವರು ಬಂದಿದ್ದು ನಮ್ಮ ಒಳಗಡೆ ಜೀವ ಕೊಡಲಿಕ್ಕೆ. ಆ ಯೇಸುವನ್ನು ನಮ್ಮ ಒಳಗಡೆ ಬರಮಾಡಿಕೊಳ್ಬೇಕಾದ್ರೆ ಮೊದಲು ಆಲಿಸುವವರಾಗಬೇಕು. ಮೊದಲು ನಾವು ಆಲಿಸಬೇಕು. ಆಲಿಸದೇ ಇದ್ದರೆ ಖಂಡಿತವಾಗಲೂ ನಮ್ಮ ಒಳಗಡೆ ಯೇಸುವನ್ನು ಸ್ವೀಕಾರ ಮಾಡಲಿಕ್ಕೆ ನಮ್ಮಿಂದ ಆಗಲ್ಲ, ಸಾಧ್ಯನೇ ಇಲ್ಲ. ಯಾಕೆಂದರೆ ಬೈಬಲ್ ತುಂಬ ಕ್ಲಿಯರಾಗಿ ಹೇಳುತ್ತೆ. ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 13-14ರಲ್ಲಿ ಸಂತ ಪೌಲರು ಎಫೆಸದವರಿಗೆ ಬರೆದ ಪತ್ರಿಕೆ ಅಧ್ಯಾಯ 1 ವಾಕ್ಯ 13 ಮತ್ತು 14, ನೀವು ಸಹ ಸತ್ಯವಾಕ್ಯವನ್ನು
ಅಂದರೆ ನಿಮಗೆ ರಕ್ಷಣೆಯನ್ನು ತರುವ ಅಥವಾ ನಿಮ್ಮ ರಕ್ಷಣೆಯ ವಿಷಯವಾದ ಶುಭ ಸಂದೇಶವನ್ನು ಕೇಳಿ ಆಲಿಸಿ ಯೇಸು ಕ್ರಿಸ್ತರಲ್ಲಿ ಏನಿಟ್ರಿ? ವಿಶ್ವಾಸವಿಟ್ಟಿರಿ. ಅದರ ಒಂದು ಪ್ರತಿಫಲ ಏನು? ನಿಮ್ಮ ರಕ್ಷಣೆಯ ಕುರಿತಾದ ಶುಭ ಸಂದೇಶವನ್ನು ನೀವು ಎಂದಾದರೂ ಆಲಿಸಿದ್ದೀರಾ? 4 ಶುಭ ಸಂದೇಶ ಓದಿದ್ದೀರಾ ಅಂತಲ್ಲ ಕೇಳ್ತಾ ಇರೋದು. ಬೈಬಲ್ನಲ್ಲಿ ಸುಮಾರು ವಿಷಯಗಳೆಲ್ಲ ಇದೆ, ಅದೆಲ್ಲ ಓದಿದ್ದೀರಾ ಅಂತ ಅಲ್ಲ. ಎಷ್ಟು ವಾಕ್ಯಗಳು ಬೈಹರ್ಟ್ ಮಾಡಿದ್ದೀರಿ ಅಲ್ಲ. ಅದೆಲ್ಲ ಒಳ್ಳೆ ಕಾರ್ಯಗಳೇ, ಆದರೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಪೂರ್ತಿ ಬೈಬಲ್ ಬೈಹರ್ಟ್ ಮಾಡಿಕೊಂಡ್ರು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ನರಕಕ್ಕೆ ಹೋಗೋ ಸಾಧ್ಯತೆ ಇದೆ ರಕ್ಷಣೆ ಹೊಂದ್ಕೊಳ್ಳದೆ ಇದ್ದರೆ. ಎಷ್ಟೋ ವಾಕ್ಯಗಳು ನಮಗೆ ಗೊತ್ತಿರ್ಬೋದು, ನಾವು ಬೋಧನೆಗಳನ್ನ ಮಾಡ್ಬೋದು, ನಾವು ಸಾಂಪ್ರದಾಯಿಕವಾಗಿ ಅನೇಕ ಕಾರ್ಯಗಳನ್ನ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ಬೋದು, ಧಾರ್ಮಿಕವಾಗಿ ನಾವು ಒಳ್ಳೆ ಜೀವನ ಜೀವಿಸಿರ್ಬೋದು. ಆದರೆ ನಿನ್ನ ಒಳಗಡೆ ನಿನ್ನ ರಕ್ಷಣೆಯ ಕುರಿತಾದ ಶುಭ ಸಂದೇಶವನ್ನು ಆಲಿಸಿ ನೀನು ಜೀವ ಪಡ್ಕೊಳ್ಳದೆ ಹೋದರೆ ಸಹೋದರ ಸಹೋದರಿ ನಿತ್ಯ ನಾಶಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಅದೊಂದು ಮಹಾವಂಚನೆ. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ನೀವು ಸತ್ಯವಾಕ್ಯವನ್ನು, ಅಂದರೆ ಏನು? ಸುಮ್ಮನೆ ಏನೂ ಅಲ್ಲ, ನಿನಗೆ ರಕ್ಷಣೆ ತರುವ, ನಿನ್ನ ರಕ್ಷಣೆಯ ಕುರಿತಾದ ವಿಷಯ, ರಕ್ಷಣೆಯ ಕುರಿತಾದ ಸಂದೇಶ, ಅದನ್ನು ಕೇಳಿ ಅಥವಾ ಆಲಿಸಿ ಅದರಿಂದ ಬರುವ ವಿಶ್ವಾಸ, ಅದು ತುಂಬ ಮುಖ್ಯ. ರಕ್ಷಣೆಯ ಕುರಿತಾದ ಸಂದೇಶದಿಂದ ಬರುವ ವಿಶ್ವಾಸ ಯೇಸು ಕ್ರಿಸ್ತನಲ್ಲಿ ನೀನಿಟ್ಟಾಗ ದೇವರು ವಾಗ್ದಾನ ಮಾಡಿದ ಪವಿತ್ರಾತ್ಮ ನಿಮಗೆ ಸಿಗ್ತಾರೆ. ಹೀಗೆ ದೇವರಿಗೆ ಸೇರಿದವರು ವಿಮೋಚನೆ ಹೊಂದಿ ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಲು ಆ ಪವಿತ್ರಾತ್ಮನೇ ಆಧಾರ. ಒಬ್ಬ ಮನುಷ್ಯ ವಿಮೋಚನೆ ಹೊಂದುವುದು ಹೇಗೆ ಕೇಳಿದರೆ ಹೀಗೆ: ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಆತನು ಪವಿತ್ರಾತ್ಮನಿಂದ ಮುದ್ರಿತನಾಗ್ತಾನೆ. ಹೀಗೆ ಅವನ ಒಳಗೆ ನಷ್ಟಪಟ್ಟು ಹೋದ ಆ ದೈವತ್ವ, ಆ ಮಹಿಮೆ ಅವನಿಗೆ ಮರಳಿ ಸಿಗುತ್ತದೆ. ಇದು ದೇವರ ಕೃಪೆಯಾಗಿದೆ. ಇದಕ್ಕಾಗಿ ಮನುಷ್ಯ ಏನು ಪ್ರಯತ್ನ ಪಟ್ಟರೂ ಸಿಗೋದಿಲ್ಲ. ನಮ್ಮ ಪ್ರಯತ್ನದಿಂದ ಸಿಗುವಂಥದ್ದಲ್ಲ, ಪುಣ್ಯ ಕಾರ್ಯಗಳಿಂದ ಸಿಗುವಂಥದ್ದಲ್ಲ. ಕೆಲವು ಟೈಮ್ ನಾವು ಹೇಳ್ತೀವಿ, ನಮ್ಮ ಅಜ್ಜ ಮಾಡಿದ ಪುಣ್ಯ, ನಮ್ಮ ಅಪ್ಪ ಅಮ್ಮ ಮಾಡಿದ ಪುಣ್ಯ, ಅಥವಾ ಯಾರೋ ಮಾಡಿದ ಪುಣ್ಯ. ಇದು ಯಾರ ಪುಣ್ಯ ಕಾರ್ಯಗಳ ಫಲ ಅಲ್ಲ, ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಫಲ. ಇದು ಕ್ರಿಸ್ತ ಯೇಸು, ದೇವರು ಮನುಷ್ಯನಾಗಿ ಬಂದು ನನ್ನ ಬದಲಿಗೆ ನನ್ನ ಪಾಪ ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆಯ ಮೇಲೆ ಜಡಿಯಲ್ಪಟ್ಟು ನನ್ನ ಪಾಪವನ್ನು ತೊಳೆಯುವುದಕ್ಕೋಸ್ಕರ, ನನ್ನೆಲ್ಲ ಶಾಪವನ್ನು ನೀಗಿಸುವುದಕ್ಕೋಸ್ಕರ ಆತನು ಸುರಿಸಿದ ಆ ಪವಿತ್ರ ರಕ್ತ ಇದೆಯಲ್ವಾ, ಅದರ ಒಂದು ಫಲವೇ ನನಗೆ ರಕ್ಷಣೆ ಸಿಗೋದು. ದೇವರು ನನಗೆ ರಕ್ಷಣೆ ಕೊಡೋದು. ಅದಲ್ಲದೆ ನಾನು ಮಾಡಿದ ಪ್ರಾರ್ಥನೆ ಆಗಲಿ, ನನ್ನ ಪುಣ್ಯ ಕಾರ್ಯಗಳಾಗಲಿ, ನನ್ನ ಬಾಹ್ಯ ಕರ್ಮಗಳಾಗಲಿ, ಅಥವಾ ನನ್ನ ಪೂರ್ವಜರ ಯಾವುದೋ ಆಶೀರ್ವಾದ ಆಗಲಿ, ಇದು ಯಾವುದು ಕೂಡ ನನಗೆ ರಕ್ಷಣೆ ಕೊಡೋದಿಲ್ಲ, ತರೋದು ಇಲ್ಲ. ಒಂದು ವೇಳೆ ಹಾಗೆ ತಂದು ಕೊಡೋದಾಗಿದ್ದರೆ ಯೇಸು ಕ್ರಿಸ್ತರ ಶಿಲುಬೆ ಮೇಲೆ ಸತ್ತಿದ್ದಕ್ಕೆ ಬೆಲೆ ಇಲ್ಲದ ಹಾಗೆ ಆಗ್ತದೆ, ಅವ್ರ ರಕ್ತ ಸುರಿಸಿದ್ದಕ್ಕೆ ಬೆಲೆ ಇಲ್ಲದ ಹಾಗೆ ಆಗ್ತದೆ. ಒಂದು ವೇಳೆ ನಾವು ಆ ರೀತಿ ಅಂದ್ಕೊಂಡ್ರು, ಯಾವ ರೀತಿ ನಮ್ಮ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಮಾಡಿದ ಪ್ರಾರ್ಥನೆ ಫಲ ನನಗೆ ರಕ್ಷಣೆ ಸಿಕ್ತು ಅಂತ ಅಂದ್ಕೊಂಡ್ರೂ ಕೂಡ ಯೇಸುವಿನ ರಕ್ತವನ್ನು ತಳ್ಳಿದ ಹಾಗಾಗ್ತದೆ. ಅವರು ಮಾಡಿದ ಪ್ರಾರ್ಥನೆಯ ಫಲ ನೀನು ರಕ್ಷಣೆ ಪಡ್ಕೊಂಡಿದ್ದಾದರೆ ಮತ್ತು ಯೇಸು ಸುರಿಸಿದ ರಕ್ತ ಯಾರಿಗೋಸ್ಕರ? ಆದ್ದರಿಂದ ಈ ರಕ್ಷಣೆ ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ನಮಗೆ ಸಿಗುವಂಥದ್ದು. ಬೇರೆ ಯಾರ ಮುಖಾಂತರನೂ ನಮಗೆ ರಕ್ಷಣೆ ಅನ್ನೋದು ಸಿಗೋದಿಲ್ಲ. ಅದನ್ನು ಅಪೊಸ್ತಲರು ತುಂಬ ನೀಟಾಗಿ ಕ್ಲೀನಾಗಿ ಹೇಳಿದ್ದಾರೆ. ಪ್ರೇಷಿತರ ಕಾರ್ಯಕಲಾಪ 4ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಓದ್ತೀವಿ, ಆಕ್ಟ್ಸ್ 4:12, ಇವರಿಂದಲ್ಲದೆ ಬೇರೆ ಯಾರಿಂದಲೂ ನಮಗೆ ರಕ್ಷಣೆ ಇಲ್ಲ. ಇವರಿಂದಲ್ಲದೆ, ಯಾರು ಇವರು ಅಂದರೆ ಯಾರ ಬಗ್ಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಬಗ್ಗೆ. ಯೇಸು ಕ್ರಿಸ್ತನಿಂದ ಅಲ್ಲದೆ, ಇವರಿಂದ ಅಲ್ಲದೆ ಬೇರೆ ಯಾರಿಂದಲೂ ನಮಗೇನಿಲ್ಲ, ರಕ್ಷಣೆ ಇಲ್ಲ, ಪಾಪ ಪರಿಹಾರ ಇಲ್ಲ.
ಇವರ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿ ಭೂಮಿ ಮೇಲಿರುವ ಬೇರೆ ಯಾವ ಹೆಸರಿನಲ್ಲೂ ಬೇರೆ ಯಾವ ನಾಮದಲ್ಲೂ ನಾವು ರಕ್ಷಣೆ ಹೊಂದುವಂತೆ ಇಲ್ಲ. ನೋಡಿ, ನನ್ನ ಹೆಸರು ಹೇಳಿದರೆ ನಿಮಗೇನಾದರೂ ಒಂದು ಬೆನಿಫಿಟ್ ಸಿಗ್ಬೋದು, ನಿಮ್ಮ ಹೆಸರು ಹೇಳಿದರೆ ಏನಾದರೂ ಬೆನಿಫಿಟ್ ಸಿಗ್ಬೋದು. ಕೆಲವು ಟೈಮ್ ಕೆಲವೊಂದು ವ್ಯಕ್ತಿಗಳ ಹೆಸರು ಹೇಳಿದರೆ ನಮಗೇನಾದರೂ ಸಿಗ್ಬೋದು. ಕೆಲವು ಟೈಮ್ ಹೇಳ್ತಾರಲ್ವ, ನೀನು ಹೋಗಿ ನನ್ನ ಹೆಸರು ಹೇಳು, ಅಲ್ಲಿ ಕೊಡ್ತಾರೆ. ನೀನು ಹೋಗಿ ನನ್ನ ಹೆಸರು ಹೇಳು, ಅವ್ರು ನಿನ್ನನ್ನು ಸ್ವೀಕಾರ ಮಾಡ್ತಾರೆ. ಅದೆಲ್ಲ ಓಕೆ. ಪ್ರತಿಯೊಬ್ಬರ ಹೆಸರಿಗೂ ಒಂದು ಬೆಲೆ ಇದೆ, ಗೌರವ ಇದೆ, ಆಯಿತಾ? ಎಷ್ಟೋ ಒಳ್ಳೊಳ್ಳೆ ಹೆಸರುಗಳಿದೆ, ಒಳ್ಳೆ ವ್ಯಕ್ತಿಗಳಿಗೆ ಒಳ್ಳೆ ಹೆಸರುಗಳು ಇದೆ, ಒಳ್ಳೆಯ ವ್ಯಕ್ತಿತ್ವ ಇರುವಂಥ ವ್ಯಕ್ತಿಗಳು ಇದ್ದಾರೆ, ನಮಗೆ ಗೊತ್ತು. ಆದರೆ ಯಾರ ಹೆಸರಿನಲ್ಲೂ ರಕ್ಷಣೆ ಇಲ್ಲ, ಸಾಲ್ವೇಷನ್ ಇಲ್ಲ. ಯಾರ ಹೆಸರಿನಲ್ಲೂ ಏನಿಲ್ಲ? ರಕ್ಷಣೆ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಅದರಿಂದಾನೇ ಇತ್ತೀಚೆಗೆ ಪೋಪ್ ಲಿಯೋ 14 ಅವರು ಸಹರಕ್ಷಕಿ ಎಂಬ ಪದವನ್ನು ನೀವು ಮಾತೆ ಮರಿಯಳಿಗೆ ಉಪಯೋಗಿಸಬಾರ್ದು ಅಂತ ಖಡಾಖಂಡಿತವಾಗಿ ಧರ್ಮಸಭೆಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಹೇಳಿದ್ದಾರೆ ಅವರು. ದೆರ್ ಈಸ್ ನೋ ಕೋ-ರಿಡೆಂಪ್ಟ್ರಿಕ್ಸ್. ಸಹರಕ್ಷಕಿ ಅಂತ ಒಬ್ರು ಇಲ್ಲ, ಇಲ್ವೇ ಇಲ್ಲ. ಅದು ಯೇಸು ಕ್ರಿಸ್ತನ ಆ ಶಿಲುಬೆ ಮರಣದ ಕಾರ್ಯವನ್ನು ಕಲಬೆರಕೆ ಮಾಡಿದಾಗ್ತದೆ, ಡೈಲ್ಯೂಟ್ ಮಾಡಿದಾಗ್ತದೆ. ದೇವರ ಮಹಾ ಕರುಣೆಯನ್ನು, ಕೃಪೆಯನ್ನು ನಾವು ಕಸ್ದುಕೊಂಡಂಗಾಗುತ್ತೆ, ವಂಚನೆ ಮಾಡ್ದಂಗಾಗುತ್ತೆ. ಆದ್ದರಿಂದ ಅದಕ್ಕೆ ಯಾರು ಏನು ಸೇರಿಸಬೇಡಿ, ಅದಕ್ಕೆ ನೀರು ಸೇರಿಸೋ ಬಿಸ್ನೆಸ್ ಬೇಡ. ದೆರ್ ಈಸ್ ಓನ್ಲಿ ಒನ್ ಸೇವಿಯರ್, ದಟ್ ಈಸ್ ಜೀಸಸ್ ಕ್ರೈಸ್ಟ್ ಅಲೋನ್. ಒಬ್ಬರೇ ರಕ್ಷಕರು, ಅವರು ಯೇಸು ಕ್ರಿಸ್ತರು ಮಾತ್ರನೇ. ನೋ ಕೋ-ರಿಡೆಂಪ್ಟ್ರಿಕ್ಸ್. ಸಹ ರಕ್ಷಕಿನೂ ಇಲ್ಲ, ಸಹ ರಕ್ಷಕನೂ ಇಲ್ಲ, ಸಹ ರಕ್ಷಕರೂ ಇಲ್ಲ. ಪೊಲೀಸ್ನವ್ರನ್ನ ನಾವು ಅಂಗರಕ್ಷಕರು ಅಂತ ಕರಿತೀವಿ, ಅವರು ಬೇರೆ. ಆದರೆ ಈ ರಕ್ಷಣೆಯ ನಿತ್ಯತೆಯ ವಿಷಯವಾಗಿ, ನಮ್ಮ ಪಾಪ ವಿಮೋಚನೆಯ ವಿಷಯವಾಗಿ, ಪಾಪ ಪರಿಹಾರದ ವಿಷಯವಾಗಿ, ನಮ್ಮ ನಿತ್ಯ ಜೀವದ ವಿಷಯವಾಗಿ ಒಬ್ಬರೇ ರಕ್ಷಕರು. ರಕ್ಷಣೆಗೆ ಒಂದೇ ನಾಮ, ಆಯಿತಾ? ದೆರ್ ಈಸ್ ನೋ ಕೋ ನೇಮ್. ರಕ್ಷಣೆಗೆ ಇನ್ನೊಂದು ಸಹ ನಾಮ ಅಂತ ಯಾವುದು ನಾಮ ಇಲ್ಲ. ಆ ರೀತಿ ಯಾರಾದರೂ ನಂಬಿದರೆ ನಿಮಗೆ ಅವ್ರು ನಾಮ ಹಾಕ್ತಾರಂತ ತಿಳ್ಕೊಳ್ಳಿ, ಪಂಗನಾಮ ಹಾಕ್ತಾರೆ ಅಂತ. ಅಂದರೆ ನಿಮ್ಮ ರಕ್ಷಣೆಯನ್ನು ಅವ್ರು ಹಾಳು ಮಾಡ್ತಾರೆ. ಆ ರೀತಿ ಅದು ಮಹಾಪೈಶಾಚಿಕವಾದ ಕೃತ್ಯ. ಆದ್ದರಿಂದ ರಕ್ಷಣೆ ಯೇಸು ಕ್ರಿಸ್ತನಿಂದ ಮಾತ್ರನೇ. ಯಾಕೆಂದರೆ ದೇವರು ಮನುಷ್ಯನಾಗಿ ಬಂದು ಸಕಲ ಮನುಷ್ಯನ ಪಾಪವನ್ನು ಹೊತ್ಕೊಂಡು ಶಿಲುಬೆ ಮೇಲೆ ಜಡಿದಿದ್ದು, ಅಥವಾ ನಮ್ಮ ಪಾಪವನ್ನೆಲ್ಲ ತಮ್ಮ ಮೇಲೆ ಹೊತ್ಕೊಂಡು ಶಿಲುಬೆ ಮೇಲೆ ಜಡಿಯಲ್ಪಟ್ಟಿದ್ದು ಯಾರ ದೇಹದಲ್ಲಿ? ಯೇಸು ಕ್ರಿಸ್ತನ ದೇಹದಲ್ಲಿ, ಬೇರೆ ಯಾರ ದೇಹದಲ್ಲೂ ಅಲ್ಲ. ಅರ್ಥ ಆಗ್ತಿದೆಯಾ? ಅದರಿಂದ ಯೇಸು ಕ್ರಿಸ್ತರ ನಾಮ, ಈ ನಾಮವನ್ನು ಬಿಟ್ಟರೆ ಈ ಧರೆಯಲ್ಲಿರುವ ಬೇರೆ ಯಾವ ನಾಮದಲ್ಲೂ ನಮಗೇನಿಲ್ಲ, ರಕ್ಷಣೆ ಇಲ್ಲ. ಬೇರೆ ಊಟ ಸಿಗ್ಬೋದು, ಹೋಗಿ ಅವ್ರ ಹೆಸರು ಹೇಳಿ ನಿಮ್ಗೆ ಒಳ್ಳೆ ಊಟ ಕೊಡ್ತಾರೆ, ಸಿಗ್ಬೋದು. ನೀವು ಅಲ್ಲಿ ಹೋಗಿ ನನ್ನ ಹೆಸರು ಹೇಳಿ 1000 ರೂಪಾಯಿ ಕೊಡ್ತಾರೆ, ಕೊಡ್ಬೋದು. ಕೆಲವ್ರು ಹೇಳ್ತಾರಲ್ವ, ನೀವು ಹೋಗಿ ಇವ್ರ ಹೆಸರಲ್ಲಿ ಒಂದು ಹರಕೆ ಹೊತ್ಕೊಳ್ಳಿ, ನಿಮಗೆ ಮನೆ ಸಿಗ್ಬೋದು, ಅದೆಲ್ಲ ಸಿಗ್ಬಹುದು. ನೀವು ಹೋಗಿ ಇವ್ರ ಹೆಸರಲ್ಲಿ ಪ್ರಾರ್ಥಿಸಿ, ನಿಮಗೆ ಲಾಟ್ರಿ ಹೊಡಿಬೋದು. ನನಗೆ ಗೊತ್ತಿಲ್ಲ. ಎಷ್ಟೋ ಜನ ಹೇಳ್ತಾರಲ್ವ, ನಾವು ಅಲ್ಲಿ ಹೋದ್ವಿ, ಅವ್ರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದ್ವಿ, ಅವ್ರ ಹೆಸರಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ವಿ, ಇವ್ರ ಹತ್ರ ಒಡಂಬಡಿಕೆ ಮಾಡ್ಕೊಂಡ್ವಿ, ಈ ರೀತಿ ಪ್ರಾರ್ಥನೆ ಮಾಡಿದ್ವಿ, ಆ ರೀತಿ ಪ್ರಾರ್ಥನೆ ಮಾಡಿದ್ವಿ, ನಮ್ಗೆ ಇದು ಸಿಕ್ತು, ಅದು ಸಿಕ್ತು, ಹಾಗಾಯಿತು, ಹೀಗಾಯಿತು. ಒಳ್ಳೆಯದೇ ಆಗಿರ್ಬೋದು, ಎಲ್ಲ ಸಿಕ್ಕಿರ್ಬೋದು, ಇಡೀ ಪ್ರಪಂಚವನ್ನೇ ನಿನ್ನದಾಗಿಸ್ಕೊಂಡಿರ್ಬೋದು. ಆದರೆ ನಿನ್ನ ಆತ್ಮರಕ್ಷಣೆ ಆಗಬೇಕಾದ್ರೆ ಅದು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರನೇ ಸಹೋದರ. ಅದು ಬೇರೆ ಎಲ್ಲಿಂದನೂ ಆಗೋದಿಲ್ಲ. ನೀನು ಅಲ್ಲಿ ಹೋಗಿ ಅದನ್ನು ಪಡ್ಕೋಬೋದು, ಇಲ್ಲಿ ಹೋಗಿ ಇದನ್ನು ಪಡ್ಕೋಬೋದು. ಕೆಲವರು ಹೇಳ್ತಾರೆ, ನಮಗೆ ಇಷ್ಟು ಕಷ್ಟ ಇತ್ತು ಗೊತ್ತಾ, ಯಾರೂ ಸಹಾಯ ಮಾಡಿಲ್ಲ, ನಾವು ಅಲ್ಲಿ ಹೋಗಿ ಇಂಥವ್ರ ಹೆಸರಲ್ಲಿ ಪ್ರಾರ್ಥನೆ ಮಾಡಿದಾಗ, ಇಂಥ ಒಂದು ಸಂತರ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿದಾಗ ನಮಗೆ ಅದ್ಭುತ ಆಯಿತು, ನಮ್ಮ ಸಾಲ ಎಲ್ಲ ಟಕ್ ಅಂತ ತೀರೋಗ್ಬಿಡ್ತು. ಎಲ್ಲರೂ ಚಪ್ಪಾಳೆ ತಡ್ತಾರೆ. ಅವಾಗ ಸಾಲ ಇದ್ದವರೆಲ್ಲ
ಓಡ್ತಾರೆ ಈಗ ಚೀಟಿ ಕಟ್ಟಲಿಕ್ಕೆ, ಹರಕೆ ಹೊತ್ಕೊಳ್ಳಿಕ್ಕೆ. ಓಡಲಿ, ಅದು ಅವ್ರವ್ರಿಗೆ ಸಂಬಂಧಪಟ್ಟ ವಿಷಯ, ಯಾರು ಎಲ್ಲಿ ಬೇಕಾದರೂ ಓಡ್ಬೋದು. ಆದರೆ ನಾನು ಹೇಳ್ತಾ ಇರೋ ವಿಷಯ ಈ ಓಡುವವ್ರನ್ನ ವಿರೋಧಿಸಿ ಅಲ್ಲ ಹೇಳ್ತಾ ಇರೋದು. ಓಡೋದು ಸರಿನೋ ತಪ್ಪೋ ಅಲ್ಲ, ಅದು ಜಡ್ಜ್ ಮಾಡ್ತಾ ಇರೋದಲ್ಲ. ನಾನು ಹೇಳ್ತಾ ಇರೋದು ರಕ್ಷಣೆಗೆ ನೀನು ಯಾರ ಹತ್ರ ಓಡಿದರೂ ಸಿಗೋದಿಲ್ಲ. ನಿನ್ನ ರಕ್ಷಣೆಯ ವಿಷಯವಾದ ಶುಭ ಸಂದೇಶವನ್ನು ಆಲಿಸಿ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಬೇಕು. ಯೇಸು ನನ್ನ ಪಾಪ ವಿಮೋಚಕ, ಅವರು ನನ್ನ ಪಾಪ ವಿಮೋಚನೆ ಮಾಡಿದ್ದಾರೆ, ಪಾಪದಿಂದ ನನ್ನನ್ನು ಹೊರಗಡೆ ತಗೊಂಡು ಬಂದಿದ್ದಾರೆ. ಅವರ ಮರಣದ ಮುಖಾಂತರ, ಅವರ ಶಿಲುಬೆ ಮರಣದ ಮುಖಾಂತರ, ಅವರ ಪುನರುತ್ಥಾನದ ಮುಖಾಂತರ ನನ್ನನ್ನು ದೇವರೊಂದಿಗೆ ಸಂಧಾನ ಮಾಡಿದ್ದಾರೆ, ನೀತೀಕರಿಸಿಕೊಂಡಿದ್ದಾರೆ ಎಂದು ನಾನು ವಿಶ್ವಾಸ ಇಡುವಾಗ ಆ ವಿಶ್ವಾಸಕ್ಕೆ ಫಲ ದೇವರು ಏನು ಕೊಡ್ತಾರೆ ಕೇಳಿದರೆ, ನನಗೆ ಪವಿತ್ರಾತ್ಮನ ಮುದ್ರೆ ಕೊಟ್ಟು ನನ್ನನ್ನು ರಕ್ಷಣೆಗೆ ಕರ್ಕೊಂಡು ಬರ್ತಾರೆ, ನನ್ನಲ್ಲಿ ರಕ್ಷಣೆ ಕೊಡ್ತಾರೆ, ಸಾಲ್ವೇಷನ್ ಕೊಡ್ತಾರೆ. ಇದು ಒಬ್ಬ ಮನುಷ್ಯನಿಗೆ ಸಿಗದೇ ಇದ್ದರೆ ಅವನು ಸತ್ಯವನ್ನು ಅರ್ಥಕೊಳ್ಳಿಕ್ಕಾಗಲ್ಲ, ಯೇಸುವನ್ನು ಅರ್ಥಕೊಳ್ಳಿಕ್ಕಾಗೋದಿಲ್ಲ. ಯೇಸುವನ್ನು ಅರ್ಥಕೊಳ್ಳಿಕ್ಕೆ ಮೊದಲ ಹೆಜ್ಜೆ ಅವನ ಆತ್ಮಕ್ಕೆ ಜೀವ ಬರಬೇಕು. ಮತ್ತು ಯೇಸುನ ಒಳಗಡೆ ತಗೋಬೇಕು, ಪರಿಶುದ್ಧಾತ್ಮನ ಒಳಗಡೆ ಸ್ವೀಕಾರ ಮಾಡಬೇಕು. ಯೇಸುನ ಒಳಗಡೆ ಸ್ವೀಕಾರ ಮಾಡೋದು ಅಂದರೆ ಪವಿತ್ರ ಆತ್ಮನನ್ನು ಸ್ವೀಕಾರ ಮಾಡೋದು. ಓಕೆ, ಪವಿತ್ರಾತ್ಮನನ್ನು ಒಳಗಡೆ ಸ್ವೀಕಾರ ಮಾಡುವಾಗ ನೆಕ್ಸ್ಟ್ ಸ್ಟೆಪ್ ಏನು ಕೇಳಿದರೆ ಸತ್ಯದ ಅರಿವು. ಯೇಸು ಸ್ವಾಮಿ ಹೇಳ್ತಾರಲ್ವಾ, ಪವಿತ್ರಾತ್ಮ ಬಂದ ನಂತರ ಅವರು ನಿಮ್ಮನ್ನು ಸಮಗ್ರ ಸತ್ಯದೆಡೆಗೆ ನಿಮ್ಮನ್ನು ನಡೆಸ್ತಾರೆ. He will lead you into the fullness of the truth. ಸಮಗ್ರ ಸತ್ಯದ ಕಡೆಗೆ, ಆ ಸಂಪೂರ್ಣತೆಯ ಕಡೆಗೆ, ಅಥವಾ ನನ್ನನ್ನು ದೇವರ ಮಗನ ಅನುರೂಪಿಯಾಗುವಂತೆ ಅವರು ನನ್ನನ್ನು ನಡೆಸ್ತಾರೆ. ಯಾರು? ನನ್ನ ಒಳಗಡೆ ಬಂದಂತಹ ಪರಿಶುದ್ಧ ಆತ್ಮರು. ಆದರೆ ಪವಿತ್ರಾತ್ಮ ಬಾರದೇ ಇದ್ದರೆ ಇದು ಯಾವ ಕೆಲಸನೂ ಆಗಲ್ಲ, ಇದು ಯಾವುದೂ ಆಗಲ್ಲ. ಅದರಿಂದ ದೇವರ ಇಚ್ಛೆ ನನ್ನ ಕುರಿತಾಗಿ, ನಿಮ್ಮೆಲ್ಲರ ಕುರಿತಾಗಿ, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ಮನುಷ್ಯನ ಕುರಿತಾಗಿ ದೇವರ ಇಚ್ಛೆ ಏನು ಕೇಳಿದರೆ, ಮೊಟ್ಟ ಮೊದಲನೇದಾಗಿ ರಕ್ಷಣೆ ಅನ್ನೋದನ್ನು ಎಲ್ಲರೂ ಸ್ವೀಕಾರ ಮಾಡಬೇಕು, ಎಲ್ಲರೂ ರಕ್ಷಣೆಯನ್ನು ಪಡ್ಕೋಬೇಕು. ಯಾಕೆ ಅಂದರೆ ಎಲ್ಲರೂ ಕೂಡ ಪಾಪಿಗಳಾಗಿ ದೇವರಿಂದ ದೂರವಾಗಿ ಹೋದವರೇನೆ, ದೇವರಿಗೆ ಶತ್ರುಗಳಾಗಿದ್ದವರೇನೆ, ಆತ್ಮದಲ್ಲಿ ಸತ್ತವರಾಗಿದ್ದವರೇನೆ, ನಿತ್ಯ ನಾಶಕ್ಕೆ ಒಳಗಾದವರೇ. ಆದುದರಿಂದ ಯಾರು ಹಾಳಾಗೋದು ದೇವರಿಗೆ ಇಷ್ಟ ಇಲ್ಲ. ಯಾಕೆಂದರೆ ದೇವರು ಕರುಣಾಮಯಿ, ದೇವರು ಪ್ರೀತಿ ಸ್ವರೂಪಿ. ಆ ಕರುಣೆ ಮತ್ತು ಪ್ರೀತಿ ಇರುವ ದೇವರಾಗಿದ್ದರಿಂದಾನೆ ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಓದ್ತೀವಿ, ದೇವರು ಲೋಕವನ್ನು, ಆ ಲೋಕ ಯಾರು? ನಾನೇ, ನೀವೇ, ನಾವು ಒಬ್ಬೊಬ್ಬರು ಕೂಡ. ದೇವರು ಲೋಕವನ್ನು ಅಂದರೆ ನನ್ನನ್ನು, ನಿಮ್ಮನ್ನು ಎಷ್ಟಾಗಿ ಪ್ರೀತಿ ಮಾಡಿದರು ಅಂದರೆ, ತನ್ನ ಒಬ್ಬನೇ ಮಗನನ್ನು, ಏಕೈಕ ಪುತ್ರನನ್ನು ನಮಗೋಸ್ಕರ ಏನು ಮಾಡಿದ್ರು? ಧಾರೆ ಎರೆದ್ರು. ಯಾಕೆ ಧಾರೆ ಎರಿಬೇಕಾಯ್ತು? ಯಾಕೆ ಧಾರೆ ಎರಿಬೇಕಾಯ್ತು? ನಮ್ಮ ಸಾಲ ತೀರಿಸ್ಲಿಕ್ಕಾ? ನಮ್ಮ ರೋಗ ವಾಸಿ ಮಾಡ್ಲಿಕ್ಕಾ? ಹೊಸ ಮನೆ ಕಟ್ಕೊಡ್ಲಿಕ್ಕಾ? ಅಲ್ಲ. ಲೋಕದಲ್ಲಿ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡ್ಲಿಕ್ಕಾ? ಅಲ್ಲ. ಮತ್ತಿನ್ನೇನು ಮಾಡಲಿಕ್ಕೆ? ಆತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರವಾಗಿ ಎಲ್ಲರೂ ಕೂಡ ರಕ್ಷಣೆಯನ್ನು ಹೊಂದಿಕೊಳ್ಳಬೇಕು ಎಂಬುದೇ ದೇವರ ಇಚ್ಛೆಯಾಗಿತ್ತು. ಇದನ್ನು ದೇವರು ಬಯಸಿದರು. ಯಾವುದನ್ನು ದೇವರು ಬಯಸಿದರು? ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರವಾಗಿ ಎಲ್ಲರೂ ಏನು ಪಡ್ಕೋಬೇಕು? ರಕ್ಷಣೆ ಪಡ್ಕೋಬೇಕು. ಓದಿ ನೋಡೋಣ ವಾಕ್ಯ. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸ ಇಟ್ಟ ಯಾರು? ಆತನಲ್ಲಿ ವಿಶ್ವಾಸ ಇಟ್ಟ ಯಾರು? ಹಾಗಾದರೆ ನಾಶ ಅಂದರೆ ಇದು ಯಾವ ನಾಶ? ನಿತ್ಯ ನಾಶದ ಬಗ್ಗೆ ಹೇಳ್ತಾ ಇರೋದು. ಅವ್ರದ್ದು ಜಾಬ್ ಹೋಗುತ್ತೆ, ಅವ್ರದ್ದು ಹೆಲ್ತ್ ಹಾಳಾಗುತ್ತೆ, ವೆಲ್ತ್ ಹಾಳಾಗುತ್ತೆ, ಇದು ಯಾವುದೂ ಅಲ್ಲ. ಲೌಕಿಕವಾದ ಒಂದು ನಾಶದ ಬಗ್ಗೆ ಅಲ್ಲ ಇಲ್ಲಿ ಹೇಳ್ತಾ ಇರೋದು. ನಿತ್ಯ ನಾಶ, ಆತ್ಮ ನಾಶ, ನರಕಕ್ಕೆ ಹೋಗ್ತಾರೆ ಅಂತ. ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ಆರದ ಬೆಂಕಿಗೆ ಹೋಗಿ ನಿತ್ಯವೂ ಜೀವಿಸುವ ಆ ಒಂದು ದೇವರಿಂದ ಬೇರ್ಪಟ್ಟು ಜೀವಿಸುವಂತಹ ಆ ಒಂದು ದುರವಸ್ಥೆ, ಅಲ್ಲಿ ಯಾರು ಹೋಗಬಾರ್ದು.
ದೇವರು ಆಸೆ ಪಟ್ಟಿದ್ದು ಎಲ್ಲರೂ ಕೂಡ ಪುತ್ರನಲ್ಲಿ ವಿಶ್ವಾಸ ಇಟ್ಟು ರಕ್ಷಣೆ ಪಡ್ಕೋಬೇಕು. ಯಾಕೆ ಹಾಗೆ ಮಾಡಿರ್ಬೋದು ದೇವರು ಗೊತ್ತಾ? ನಮ್ಮ ಮೇಲಿನ ಪ್ರೀತಿಯಿಂದ, ನಮ್ಮ ಮೇಲಿನ ಪ್ರೀತಿಯಿಂದ. ಇಲ್ಲಿ ಏನಿದೆ ಕೇಳಿದರೆ, ಒಂದು ಪ್ರೀತಿಯ ಕಾರ್ಯ ಇದೆ. ಅದು ಏನು ಕೇಳಿದರೆ, ವಿಶ್ವಾಸ ಇಟ್ಟರೆ ಸಾಕು, ಅದೇ ಪ್ರೀತಿಯ ಕಾರ್ಯ. ಯಾಕೆ ಅಂದರೆ ಇದು ಯಾರು ಬೇಕಾದರೂ ಮಾಡ್ಬೋದು. ಆದರೆ ಕಾಣಿಕೆ ಕೊಡಿ ಅಂತ ಹೇಳುವಾಗ ಎಲ್ರಿಗೂ ಕೊಡೋಕ್ಕಾಗಲ್ಲ, ಪ್ರಾರ್ಥನೆ ಮಾಡಿ ಅಂತ ಹೇಳುವಾಗ ಎಲ್ರಿಗೂ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆಯಾ? ಎಲ್ಲರೂ ಸ್ನಾನ ದೀಕ್ಷೆ ಪಡ್ಕೊಳ್ಳಿ ಅಂತ ಹೇಳುವಾಗ ಸ್ನಾನ ದೀಕ್ಷೆ ಕೆಲವರಿಗೆ ಪಡ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಕೆಲವರಿಗೆ ಈ ರೀತಿ ಬೇರೆ ಬೇರೆ ಏನಾದರೂ ದೇವರು ಒಂದು ಸೆಟ್ ಮಾಡಿದ್ದಿದ್ದರೆ ಎಲ್ಲರಿಗೂ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ವಿಶ್ವಾಸ ಅನ್ನೋದು ಯಾರು ಬೇಕಾದರೂ ಇಡ್ಬೋದು, ಯಾವ ಜಾತಿ ಜನಾಂಗದವರು ಬೇಕಾದರೂ ಇಡ್ಬೋದು, ಯಾವ ಕ್ಯಾಟಗರಿಯವರು ಬೇಕಾದರೂ ಇಡ್ಬೋದು. ವಿಶ್ವಾಸ ಇಡಲಿಕ್ಕೆ ಅವನ ದೇಹದಲ್ಲಿ ಜೀವ ಇದ್ದರೆ ಸಾಕು. ಜೀವಂತ ಮನುಷ್ಯನಾಗಿದ್ದರೆ ಅವನಿಗೆ ವಿಶ್ವಾಸ ಇಡಲಿಕ್ಕಾಗತ್ತೆ. ಅದಕ್ಕೆ ಅವನಿಗೆ ಮನಸ್ಸಿದ್ದರೂ ಸಾಕು, ಅವನಿಗೆ ಹಣ ಬೇಕಾಗಿಲ್ಲ. ಈಗ ಉದಾಹರಣೆ ದೇವರು ಈ ರೀತಿ ಹೇಳ್ಬೋದಾಗಿತ್ತು, ಹೇಳೋದಿಲ್ಲ, ನಿಮ್ಗೆ ಅರ್ಥ ಆಗಲಿಕ್ಕೆ ಹೇಳ್ತಾ ಇರೋದು. ದೇವರ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದರು, ಅವರಿಗೋಸ್ಕರ, ತಮ್ಮ ಒಬ್ಬನೇ ಮಗನಾದ ಯೇಸುಗೋಸ್ಕರ ಯಾರೆಲ್ಲ ಜೀವನದಲ್ಲಿ ತಲೆ ಬಳಸ್ಕೊಳ್ತಾರೋ ಅವರಿಗೆಲ್ಲ ರಕ್ಷಣೆ. ಈಗ ತಲೆ ಕೂದಲು ಇಲ್ದಿದ್ದವನು ಏನು ಬಳಸ್ಕೊಳ್ತಾನೆ? ತಲೆ ಕೂದಿದ್ದವನು ಬಳಸ್ಕೊಳ್ತಾನೆ. ಇನ್ನು ಕೆಲವ್ರಿಗೆ ಬಳಸ್ಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ ಆವಾಗ ಅಲ್ವಾ? ಸೊ ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದರು, ಯಾರೆಲ್ಲ ಆತನಲ್ಲಿ ದಿನಾ ಮೊರೆ ಇಟ್ಟು ಪ್ರಾರ್ಥಿಸ್ತಾರೋ ಮೊಣಕಾಲೂರಿ ಅವರಿಗೆಲ್ಲ ರಕ್ಷಣೆ. ಆ ರೀತಿ ಒಂದು ದೇವರೇನಾದರೂ ಹೇಳಿದ್ದಿದ್ದರೆ, ಒಂದು ವೇಳೆ ಕೆಲವರು ಕಾಲ ಇಲ್ದಿದ್ದವ್ರು ಹೆಂಗೆ ಮೊಣಕಾಲಾಗ್ತಾರೆ? ಮೊಣಕಾಲಲ್ಲಿ ಗಾಯ ಇದ್ದವ್ರು ಹೇಗೆ ಮೊಣಕಾಲಾಗ್ತಾರೆ? ಪ್ರಾರ್ಥನೆ ಅಂದರೆ ಏನು ಅಂತ ಗೊತ್ತಿಲ್ಲದೆ, ಇವತ್ತು ನಮಗೆ ಗೊತ್ತಿಲ್ಲ, ನಾವು ಬಯಾರ್ಟ್ ಮಾಡಿಕೊಂಡು ಒಂದಿಷ್ಟು ಏನೋ ಮಣ 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 ಅಂತ ಹೇಳ್ಕೊಂಡು ಹೋಗೋದು ಮಾತ್ರ ನಮಗೆ ಗೊತ್ತು, ಬಿಟ್ಟರೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಗೊತ್ತಿಲ್ಲ ಅಲ್ವಾ? ಸೊ ಹಾಗಿರುವಾಗ ಅವ್ರು ಹೇಗೆ ರಕ್ಷಣೆ ಹೊಂತಾರೆ? ಪ್ರಾರ್ಥನೆ ಬರಲ್ವಲ್ಲ. ನಮಗೇನು ಗೊತ್ತು? ಪುಸ್ತಕದಲ್ಲಿ ಯಾರೋ ಬರ್ಕೊಟ್ಟಿದ್ದು ಹೇಳ್ಕೊಟ್ಟಿದ್ದು ಮಾಡ್ಕೊಂಡು ಹೋಗ್ಲಿಕ್ಕೆ ಅಷ್ಟೇ ಗೊತ್ತಿದೆ. ದೇವ್ರ ಜೊತೆಗೆ ಮಾತಾಡಿ ನಮಗೆ ಪರಿಚಯ ಇಲ್ಲ. ನಿಜವಾದ ಪ್ರಾರ್ಥನೆ ದೇವ್ರ ಜೊತೆಗೆ ಮಾತಾಡುವಂಥದ್ದು, ಅಪ್ಪ ಮಗ ಕೂತ್ಕೊಂಡು ಮಾತಾಡೋದು, ಅದು ನಮ್ಗೆ ಗೊತ್ತಿಲ್ಲ. ರಕ್ಷಣೆ ಹೆಂಗೆ ಹೊಂದಲಿಕ್ಕಾಗುತ್ತೆ? ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರು ಎಂದರೆ ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದರು, ಆದ್ದರಿಂದ ಆತನ ಹೆಸರಿನಲ್ಲಿ ಯಾರೆಲ್ಲ 1,000 ರೂಪಾಯಿ ಕಾಣಿಕೆ ಕೊಡ್ತಾರೋ ಅವರಿಗೆಲ್ಲರಿಗೂ ರಕ್ಷಣೆ ಅಂತ ಹೇಳಿಬಿಟ್ಟಿದ್ದಿದ್ರೆ 1,000 ರೂಪಾಯಿ ಇಲ್ಲದೆ ಇದ್ದವನು ಭಿಕ್ಷುಕ ಎಲ್ಲಿಂದ ಕೊಡ್ತಾನೆ? ಕಷ್ಟ ಆಗುತ್ತೆ ಅಲ್ವಾ? ಸೊ ದೇವರು ಯಾರಿಗೂ ಯಾವುದೇ ರೂಲ್ಸ್ ಹಾಕಿಲ್ಲ. ಏನೇ ಹಾಕಿದರೂ ಕಷ್ಟಕರವಾಗ್ತಾ ಇತ್ತು. ದೇವರು ಲೋಕವನ್ನು ಎಷ್ಟಾಗಿ ಪ್ರೀತಿಸಿದರೆಂದರೆ ತನ್ನ ಒಬ್ಬನೇ ಮಗನನ್ನು ಧಾರೆ ಎರೆದರು, ಆದುದರಿಂದ ಆತನ ಹೆಸರಿನಲ್ಲಿ ಯಾರೆಲ್ಲ ದಾನ ಧರ್ಮ ಮಾಡ್ತಾರೋ ಅವರಿಗೆಲ್ಲರಿಗೂ ರಕ್ಷಣೆ ಅಂತ ಹೇಳಿಬಿಟ್ಟಿದ್ರೆ, ದಾನ ಧರ್ಮ ಮಾಡಲಿಕ್ಕೆ ಆಗದೆ ಇದೊಂದು ಕತೆ, ರಕ್ಷಣೆ ಇಲ್ಲ. ಅಂದರೆ ಎಲ್ರಿಗೂ ಆಗುವಂಥ ಕೆಲಸ ಏನು ಗೊತ್ತಾ? ವಿಶ್ವಾಸ ಯಾರು ಬೇಕಾದರೂ ಇಡ್ಬೋದು, ಬೇಕಾದರೆ ವಿಶ್ವಾಸ ಇಡಬಹುದು, ಇಟ್ಟರೆ ರಕ್ಷಣೆ. ವಿಶ್ವಾಸ ಇಡದೆ ನನಗಿದು ಬೇಡ, ನನಗೆ ಯೇಸು ಬೇಡ ಎಂದು, ನನಗೆ ಶುಭ ಸಂದೇಶ ಬೇಡ ಎಂದು ನೀನು ರಿಜೆಕ್ಟ್ ಮಾಡುವಾಗ ನಿನಗೆ ರಕ್ಷಣೆ ಬೇಡ ಅಂತ ನೀನು ರಿಜೆಕ್ಟ್ ಮಾಡ್ದಂಗೆ. ಆದ್ದರಿಂದ ನೀನು ಸ್ವರ್ಗಕ್ಕೆ ಹೋದರೆ ನೀನು ಎಸ್ ಹೇಳಿದ್ರಿಂದ ನೀನು ಹೋಗ್ತಾ ಇದೆಯಾ, ನೀನು ನರಕಕ್ಕೆ ಹೋದರೆ ನೀನು ನೋ ಹೇಳಿದ್ರಿಂದ ನೀನು ಹೋಗ್ತಾ ಇದೆಯಾ. ದೇವರು ಎಲ್ರಿಗೂ ಕೂಡ ಸ್ವರ್ಗಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಸ್ವರ್ಗಕ್ಕೆ ಹೋಗಲಿಕ್ಕೆ ಬಾಗಿಲನ್ನು ಓಪನ್ ಮಾಡಿಟ್ಟಿದ್ದಾರೆ. ಯೇಸು ಕ್ರಿಸ್ತನ ದೇಹ ಎಂಬ ತೆರೆಯ ಮುಖಾಂತರವಾಗಿ ನಮಗೆ ಬಾಗಿಲನ್ನು ಓಪನ್ ಮಾಡಿಟ್ಟಿದ್ದಾರೆ. ಈಗ ಹೋಗೋದು ಬಿಡೋದು ನಮ್ಮ ಕೈಯಲ್ಲಿದೆ. ಯಾರಿಗೂ ಇಲ್ಲಿಂದ ಅಲ್ಲಿಗೆ ತಳ್ಳಿಕ್ಕೂ ಆಗೋದಿಲ್ಲ, ಎಳಿಲಿಕ್ಕೂ ಆಗೋದಿಲ್ಲ, ಪ್ರಯತ್ನಪಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ. ಪುತ್ರನಲ್ಲಿಟ್ಟ ನಂಬಿಕೆ, ಆ ನಂಬಿಕೆ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ತದೆ. ಆ ನಂಬಿಕೆಯ ಜೀವನ. ನಂಬಿಕೆ ಬೇಕು, ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಮತ್ತೆ ಇಷ್ಟ ಬಂದಾಗ ಬದುಕೋದಲ್ಲ. ಆ ನಂಬಿಕೆ ಇಟ್ಟಿದ್ದೀವಿ ನಿಜ, ನಂಬಿಕೆಗೆ ತಕ್ಕ ಜೀವನ ಕೂಡ, ಮುಂದುವರೆದ ಜೀವನ ತುಂಬ ಮುಖ್ಯ. ನಂಬಿಕೆಯ ಜೀವನ ಬೇಕು, ಮೂಢನಂಬಿಕೆ ಜೀವನ ಅಲ್ಲ. ಇವತ್ತಿನ ನಂಬಿಕೆ ಜೀವನ ಅಂತ ಹೇಳೋದೇ ಮೂಢನಂಬಿಕೆ ಜೀವನ. ಅನೇಕ ಕರ್ಮಗಳು, ಕ್ರಿಯೆಗಳು, ಕಾರ್ಯಗಳು ಇದೆ, ಆದರೆ ವಿಶ್ವಾಸ ಇಲ್ಲ. ಈ ಪ್ರಾರಂಭದ ವಿಶ್ವಾಸ ಇಲ್ಲ. ರಕ್ಷಣೆಗೆ ಸಂಬಂಧಪಟ್ಟ ಶುಭವಾರ್ತೆ ಎಷ್ಟೋ ಜನ ಇನ್ನೂ ಕೂಡ ಆಲಿಸಲಿಲ್ಲ.
ಬೈಬಲ್ ಸುಳ್ಳು ಹೇಳೋದಿಲ್ಲಲ್ಲ. ಅದರಿಂದನೇ ದೇವರು ನೋಡಿ ಎಷ್ಟು ಒಳ್ಳೆ ದೇವರು, ನಮ್ಮನ್ನು ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಪಕ್ಷಪಾತ ಮಾಡ್ತಾ ಇಲ್ಲ. ಎಲ್ಲರೂ ರಕ್ಷಣೆ ಹೊಂದಬೇಕೆಂಬ ದೇವರ ಆ ಪ್ರೀತಿ ನೋಡಿ, ಕಾಳಜಿ ನೋಡಿ, ಯಾರಿಗೂ ಕಷ್ಟ ಕೊಡ್ತಾ ಇಲ್ಲ. ಕಷ್ಟಕರವಾದ ಕಟ್ಟಳೆ ಇಟ್ಟಿಲ್ಲ ದೇವರು. ಪ್ರತಿಯೊಂದು ಧರ್ಮದಲ್ಲೂ ಅನೇಕ ಧಾರ್ಮಿಕವಾದ ಕಟ್ಟಳೆಗಳಿದೆ, ಆಜ್ಞೆಗಳು, ಕಮ್ಯಾಂಡ್ಮೆಂಟ್ಸ್, ರಿಲಿಜಿಯಸ್ ಕಮ್ಯಾಂಡ್ಮೆಂಟ್ಸ್, ಧಾರ್ಮಿಕ ಕಟ್ಟಳೆಗಳು. ಪ್ರತಿಯೊಂದು ಧರ್ಮದಲ್ಲೂ ಅವ್ರದ್ದೇ ಆದ ಕಟ್ಟಳೆಗಳು, ನಿಯಮಗಳು ಇದೆ. ಆದರೆ ಸ್ವರ್ಗಕ್ಕೆ ಹೋಗಲಿಕ್ಕೆ, ಸ್ವರ್ಗ ರಾಜ್ಯಕ್ಕೆ ಬರಲಿಕ್ಕೆ ದೇವರಿಟ್ಟಿರ್ತಕ್ಕಂಥ ಒಂದೇ ಒಂದು ಕಟ್ಟಳೆ, ನಿಯಮ ಏನು ಕೇಳಿದರೆ ಪುತ್ರನಲ್ಲಿಟ್ಟ ವಿಶ್ವಾಸ. ಇಲ್ಲಿ ನೀನು ಮಾಡೋದೇನೂ ಇಲ್ಲ. ಇಟ್ ಈಸ್ ದ ಮ್ಯಾಟರ್ ಆಫ್ ಹಾರ್ಟ್, ನಾಟ್ ದ ಮ್ಯಾಟರ್ ಆಫ್ ಫ್ಯಾಕ್ಟ್ಸ್, ಮ್ಯಾಟರ್ ಆಫ್ ಹಾರ್ಟ್. ನೀನು ಏನು ಕ್ರಿಯೆ ಮಾಡೋದಲ್ಲ, ಇಲ್ಲಿ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ. ನನ್ನನ್ನು ನೀತೀಕರಿಸಲಿಕ್ಕೋಸ್ಕರ ಅವರು ಮರಣವನ್ನು ಜಯಿಸಿ ಪುನರುತ್ಥಾನರಾಗಿದ್ದಾರೆ. ಅವರ ಶಿಲುಬೆ ಮರಣ ಮತ್ತು ಪುನರುತ್ಥಾನದ ಫಲವಾಗಿ ದೇವರು ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನೀತಿವಂತನೆಂದು ಅವರು ನಿರ್ಣಯಿಸಿದ್ದಾರೆ. ಇದನ್ನು ನಾವು ನಂಬಿದರೆ ಸಾಕು. ನಾವು ಮಾಡೋದೇನಿಲ್ಲ, ಇಲ್ಲಿ ಮಾಡಲಿಕ್ಕೇನೂ ಇಲ್ಲ. ನಂಬಿಕೆ. ಈ ನಂಬಿಕೆ ಹೇಗೆ ಬರುತ್ತೆ ಒಬ್ಬನ ಒಳಗಡೆ? ಶುಭ ಸಂದೇಶ ಆಲಿಸುವಾಗ. ಶುಭ ಸಂದೇಶ ಏನು ತಗೊಂಡು ಬರುತ್ತೆ ಕೇಳಿದರೆ ವಿಶ್ವಾಸವನ್ನು ತಗೊಂಡು ಬರುತ್ತೆ. ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ ಹೇಳುತ್ತೆ, ಶುಭ ಸಂದೇಶವನ್ನು ಆಲಿಸುವುದರಿಂದ, ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತದೆ. ಏನೇನೋ ಆಲಿಸಿದ ತಕ್ಷಣ ವಿಶ್ವಾಸ ಬರೋದಿಲ್ಲ. ಬೈಬಲ್ನಲ್ಲಿ ಅನೇಕ ವಿಷಯಗಳಿದೆ, ಆದರೆ ನಿನ್ನ ರಕ್ಷಣೆಯ ವಿಷಯವಾದ ಶುಭ ಸಂದೇಶ ಆಲಿಸಬೇಕು. ನಿತ್ಯ ಜೀವದ ವಿಷಯವಾದ ಶುಭ ಸಂದೇಶ ಆಲಿಸಬೇಕು. ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ವಿಷಯಗಳನ್ನು ಆಲಿಸಬೇಕು. ಸುಮ್ಮನೆ ಏನೇನೋ ಆಲಿಸಿ ಪ್ರಯೋಜನ ಇಲ್ಲ. ನಿನ್ನ ರೋಗ ವಾಸಿ ಮಾಡ್ಕೊಳ್ಳೋದು ಹೇಗೆ, ನೀನು ಶ್ರೀಮಂತನಾಗೋದು ಹೇಗೆ, ನಿನ್ನ ಸಾಲವನ್ನೆಲ್ಲ ತೀರಿಸಿ ಸಾಲ ಮುಕ್ತಿ ಪಡ್ಕೊಂಡು ಬದುಕೋದು ಹೇಗೆ, ಹೊಸ ಮನೆ ಕಟ್ಟಿ ಆರಾಮಾಗಿ ಬದುಕೋದು ಹೇಗೆ, ಅನೇಕ ವರ್ಷಗಳಿಂದ ಮದುವೆ ಆಗದೇ ಇದ್ದವರು, ಮಕ್ಕಳಾಗದೇ ಇದ್ದವರು, ಕೆಲಸ ಇಲ್ಲದೆ ಇದ್ದವರು ಅದನ್ನು ಪಡ್ಕೊಳ್ಳೋದು ಹೇಗೆ, ಇದರ ಕುರಿತಾದ ಅನೇಕ ವಿಷಯಗಳನ್ನು ವಾಕ್ಯದ ಮುಖಾಂತರ ಆಲಿಸೋದ್ರಿಂದ ಆತ್ಮಕ್ಕೆ ರಕ್ಷಣೆ ಸಿಗೋದಿಲ್ಲ, ಪಾಪ ಪರಿಹಾರ ಸಿಗೋದಿಲ್ಲ. ನಿನ್ನ ಆತ್ಮಕ್ಕೆ ಸಂಬಂಧಪಟ್ಟ ವಿಷಯ, ನಿನ್ನ ಪಾಪಗಳ ಪರಿಹಾರಕ್ಕೆ ಸಂಬಂಧಪಟ್ಟ ವಿಷಯ, ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟ ವಿಷಯ. ಯೇಸು ಕ್ರಿಸ್ತ ಅಂದರೆ ಸೇವಿಯರ್, ಸಾಲ್ವೇಷನ್, ರಕ್ಷಣೆಗೆ ಸಂಬಂಧಪಟ್ಟ ವಿಷಯವಾದ ಶುಭವಾರ್ತೆಯನ್ನು ಆಲಿಸುವುದರಿಂದ ಏನು ಬರುತ್ತೆ? ವಿಶ್ವಾಸ ಬರುತ್ತೆ. ಅದು ಆಲಿಸುವಾಗ ವಿಶ್ವಾಸ, ಏನು ವಿಶ್ವಾಸ ಬರುತ್ತೆ ಗೊತ್ತಾ? ಯೇಸು ನನ್ನ ಬದಲಿಗೆ, ಯೇಸು ನನ್ನ ಬದಲಿಗೆ, ಯೇಸು ನನ್ನ ಬದಲಿಗೆ, ಪ್ರತಿಯೊಂದರಲ್ಲೂ ಯೇಸು ನನ್ನ ಬದಲಿಗೆ, ಯೇಸು ನನ್ನ ಬದಲಿಗೆ, ಯೇಸು ನನ್ನ ಬದಲಿಗೆ, ಯೇಸು ನನ್ನ ಬದಲಿಗೆ. ಈ ವಿಶ್ವಾಸ ಬರುತ್ತೆ. ಈ ವಿಶ್ವಾಸ ನಮ್ಮಲ್ಲಿ ಬಂದಾಗ ಆಟೋಮೆಟಿಕ್ಕಾಗಿ ಮಾನಸಾಂತರ ಬರುತ್ತೆ, ರಿಪೆಂಟೆನ್ಸ್ ಬರುತ್ತೆ. ನಾವು ಒಪ್ಕೊಳ್ತೀವಿ, ಯೇಸುವೇ ನನ್ನ ಪ್ರಭು, ಜೀಸಸ್ ಈಸ್ ಕ್ರೈಸ್ಟ್, ಜೀಸಸ್ ಕ್ರೈಸ್ಟ್ ಈಸ್ ಮೈ ಲಾರ್ಡ್. ಯೇಸು ನನ್ನ ರಕ್ಷಕ, ನನ್ನ ಪ್ರಭು, ನನ್ನ ಕರ್ತನು. ನಮಗದು ಒಪ್ಕೊಳ್ಳಿಕ್ಕಾಗುತ್ತೆ. ಯಾರೋ ಹೇಳ್ಕೊಟ್ಟು ಬಾಯಾರ್ಟ್ ಮಾಡಿ ಬಾಯಲ್ಲಿ ಹೇಳಿಸೋದಲ್ಲ, ಬಾಯಲ್ಲಿ ಹೇಳೋದ್ರಿಂದ ಅಲ್ಲ ಪ್ರಯೋಜನ, ಹೃದಯದಲ್ಲಿ ಒಪ್ಕೊಳ್ಳಿಕ್ಕಾಗತ್ತೆ. ಯಾವಾಗ ಇದು ವಿಶ್ವಾಸದ ಮುಖಾಂತರ ನಾವು ನಮ್ಮ ಹೃದಯದಲ್ಲಿ ಬಂದ ವಿಶ್ವಾಸದಿಂದ ಬಾಯಲ್ಲಿ ನಾವು ನಿವೇದನೆ ಮಾಡಿ ಒಪ್ಕೊಳ್ತೀವಲ್ವ, ಆಗ ಖಂಡಿತವಾಗಲೂ ನಮ್ಮ ಒಳಗಡೆ ಆ ಒಂದು ಹೊಸ ಜನ್ಮ ಉಂಟಾಗುತ್ತೆ. ನ್ಯೂ ಲೈಫ್, ಬಾರ್ನ್ ಅಗೈನ್, ಹೊಸದಾಗಿ ಹುಟ್ಟಿದ ಆ ಒಂದು ಅನುಭವಕ್ಕೆ ಆಗ ನಾವು ಬರ್ತೀವಿ. ಅಲ್ಲಿವರೆಗೂ ಸತ್ತವರಾಗಿ ಇರ್ತೀವಿ. ಕ್ರಿಶ್ಚಿಯನ್ ಆಗಿದ್ದರೂ ಕೂಡ ಜಾತಿಯಲ್ಲಿ ಮಾತ್ರ. ಕ್ರಿಸ್ತಿಯ ಪ್ರಾರ್ಥನೆಗಳು ಗೊತ್ತು, ಕ್ರಿಸ್ತಿಯ ಭಕ್ತಿ ಕಾರ್ಯಗಳು ಗೊತ್ತು. ಇದೆಲ್ಲ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಇದೆಲ್ಲ ಒಳ್ಳೆಯದಾಗಿದ್ದರೂ ಕೂಡ ಆತ್ಮಕ್ಕೆ ಪ್ರಯೋಜನಕ್ಕೆ ಬರೋದಿಲ್ಲ. ಯಾಕೆಂದರೆ ಈಗ ಆತ್ಮದಲ್ಲಿ ಜೀವ ಇರೋದಿಲ್ಲ. ಒಂದು ರೀತಿ ಶವಕ್ಕೆ ಶೃಂಗಾರ ಮಾಡಿದ ಹಾಗೆ. ಶವಕ್ಕೆ
ಶೃಂಗಾರ ಮಾಡಿದ ಹಾಗೆ ಅದರಿಂದ ಜೀವ ಬರೋದು, ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಬೀಜ ಇಲ್ಲದ ನೆಲದಲ್ಲಿ ನೀರು ಹಾಕಿದ ಹಾಗೆ, ಗೊಬ್ಬರ ಹಾಕಿದ ಹಾಗೆ, ಅಲ್ಲಿ ಏನು ಮೊಳಕೆ ಒಡೆದು ಗಿಡ ಬರೋದಿಲ್ಲ, ಫಲ ಬರೋದಿಲ್ಲ, ಕಳೆಗಳು ಬರುತ್ತೆ. ಅದರಿಂದ ಇವತ್ತು ಕ್ರೈಸ್ತರ ಜೀವಿತದಲ್ಲಿ ನಾವು ನೋಡುವಾಗ ಅನೇಕ ಕ್ರೈಸ್ತರ ಜೀವನದಲ್ಲಿ ಪ್ರಾರ್ಥನೆ ಮಾಡ್ತಾರೆ, ಚರ್ಚಿಗೆ ಹೋಗ್ತಾರೆ, ಬೈಬಲ್ ಓದ್ತಾರೆ, ಪ್ರಬೋಧನೆ ಮಾಡ್ತಾರೆ, ಎಲ್ಲ ಧಾರ್ಮಿಕ ಕಾರ್ಯಗಳು ಆಚರಣೆಗಳನ್ನ ಮಾಡ್ತಾರೆ. ಆದರೆ ಜೀವನದಲ್ಲಿ ಕಳೆಗಳೇ ಇದೆ. ಪ್ರೀತಿ ಇಲ್ಲ, ಭೀತಿ ಇದೆ, ದ್ವೇಷ ಇದೆ, ಸ್ವಾರ್ಥ ಇದೆ, ಹಠಮಾರಿತನ ಇದೆ, ನಂದೇ ಸರಿ, ನಂದೇ ಆಗಬೇಕು, ನಾನೇ ಸರಿ ಅಂತಕ್ಕಂಥ ಸ್ವಾರ್ಥಭರಿತ ಚಿಂತೆಗಳಿದೆ. ಹಣದ ವ್ಯಾಮೋಹ ಇದೆ, ದುರಿಚ್ಛೆಗಳಿದೆ, ವಿಗ್ರಹಾರಾಧನೆ ಇದೆ, ಮಾಟಮಂತ್ರ ಕೂಡ ಇದೆ, ಅನೇಕ ರೀತಿಯ ಹೊಲಸುತನ ಇದೆ, ಅಸಹ್ಯವಾದ ಜೀವನ ಇದೆ, ಕಪಟವಾದ ಜೀವನ ಇದೆ, ನಾಟಕೀಯವಾದ ಜೀವನ ಇದೆ. ಜೀವನ ಇರೋದೇ ದುಡ್ಡು ಮಾಡಲಿಕ್ಕೆ, ದುಡ್ಡು ಮಾಡಲಿಕ್ಕೆ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಅಂತಕ್ಕಂಥ ಲೌಕಿಕವಾದ ಚಿಂತೆಗಳು, ಕಣ್ಣಿನ ಕಾಮುಕತನ, ದೇಹದ ದುರಿಚ್ಛೆ, ಐಶ್ವರ್ಯದ ಅಹಂಭಾವ ಇದು ಇದೆ. ಲೋಕದ ಮೇಲಿನ ಅತಿಯಾದ ವ್ಯಾಮೋಹ, ಪ್ರೀತಿ ಇದೆ. ಲೋಕವನ್ನು ಇನ್ನೂ ಸಂಪಾದನೆ ಮಾಡಲಿಕ್ಕೆ, ಲೋಕದಲ್ಲಿ ಚೆನ್ನಾಗಾಗಲಿಕ್ಕೆ ಪ್ರಾರ್ಥನೆ ಇದೆ. ಲೋಕದಲ್ಲಿ ಸುಖವಾಗಿ ಬದುಕಲಿಕ್ಕೆ ಬೇಕಾದ ಪ್ರಾರ್ಥನೆ, ಉಪವಾಸ ಎಲ್ಲ ನಾವು ಮಾಡ್ತೀವಿ. ಕಾರಣ ಏನು ಕೇಳಿದರೆ, ಆತ್ಮಕ್ಕಿನ್ನೂ ಜೀವ ಬಂದಿಲ್ಲ. ಆತ್ಮಿಕವಾದ ವಿಷಯದಲ್ಲಿ, ನಿತ್ಯತೆಗೆ ಸಂಬಂಧಪಟ್ಟ ವಿಷಯದಲ್ಲಿ ಏನು ಬಂದಿಲ್ಲ? ಆಸಕ್ತಿ ಇನ್ನೂ ಕೂಡ ಬಂದಿಲ್ಲ. ಇದು ಪ್ರಾರಂಭ ಆಗೋದು ಎಲ್ಲಿ ಕೇಳಿದರೆ, ರಕ್ಷಣೆಯಿಂದ. ಅದರಿಂದನೇ ತಿಮೋತಿಗೆ ಪೌಲರು ಹೇಳಿದ್ದು ಏನಂತ? ಎಲ್ಲ ಮಾನವರು ರಕ್ಷಣೆಯನ್ನು ಹೊಂದಿಕೊಂಡು ಸತ್ಯದ ಅರಿವಿನಲ್ಲಿ ಬದುಕಬೇಕೆಂದು ದೇವರು ಬಯಸುತ್ತಾರೆ. ಎಲ್ಲ ಮಾನವರು ರಕ್ಷಣೆಯನ್ನು ಪಡೆದುಕೊಂಡು ಸತ್ಯದ ಅರಿವು. ಮೊದಲು ರಕ್ಷಣೆ ಪಡ್ಕೋಬೇಕು. ರಕ್ಷಣೆ ಪಡ್ಕೊಳ್ಳದೆ ಇದ್ದವನಿಗೆ ಸತ್ಯದ ಅರಿವು ಖಂಡಿತ ಆಗಲ್ಲ. ಹೆಡ್ ನಾಲೆಡ್ಜ್ ಸಿಗ್ಬೋದು, ಬೈಬಲ್ ವಾಕ್ಯಗಳು ತಲೆ ಒಳಗಡೆ ಹೋಗ್ಬೋದು, ಆದರೆ ಯೇಸುವಿನ ರೂಪ ಬರಲ್ಲ. ನೀವು ಟೆಸ್ಟ್ ಮಾಡಿ ನೋಡಿಬೇಕಾದ್ರೆ ಕೆಲವರು ವಾಕ್ಯಗಳು ಎಷ್ಟು ಬೇಕಾದರೂ ಹೇಳ್ತಾರೆ, ಚೆನ್ನಾಗಿ ಪ್ರಬೋಧನೆ ಮಾಡ್ತಾರೆ, ಕೊಟೇಶನ್ಸ್ ಗೊತ್ತು, ಕ್ರಿಸ್ತನ ಅನುರೂಪ ಬರಲ್ಲ. ಕ್ರಿಸ್ತನ ಅನುರೂಪ ಏನು? ಪ್ರೀತಿ. ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪಿ. ಅದು ಮಾನಸಿಕವಾದ ಒಂದು ಪ್ರೀತಿ ಅಲ್ಲ. ಚಾಕ್ಲೇಟ್ ಬಿಸ್ಕೆಟ್ ಕೊಡೋ ಪ್ರೀತಿ ಅಲ್ಲ, ಊಟ ತಿಂಡಿ ಬಟ್ಟೆ ಕೊಡೋ ಪ್ರೀತಿ ಅಲ್ಲ. ಅದು ಯಾವ ಪ್ರೀತಿ ಕೇಳಿದರೆ, ಯಾವ ಪ್ರೀತಿ ಹೇಳಿ ನೋಡೋಣ? ಟು ಗಿವ್ ಯುವರ್ ಲೈಫ್ ಅಂದರೆ ಸೆಲ್ಫ್ನ ಸಾಯಿಸೋ ಪ್ರೀತಿ. ಏನನ್ನು ಸಾಯಿಸೋ ಪ್ರೀತಿ? ಸ್ವಾರ್ಥನಲ್ಲ, ನನ್ನನ್ನು ಸಾಯಿಸೋ ಪ್ರೀತಿ. ಸ್ವಾರ್ಥ ಅಂದರೆ ನಮಗೆ ಅರ್ಥ ಆಗಲ್ಲ. ಅದು ನನ್ನನ್ನೇ ನಾನು ಸಾಯಿಸ್ಕೊಳ್ಳೋದೇ ಆಗಬೇಕಾಗಿರೋದು. ನಮ್ಮಲ್ಲಿ ಅದು ಆಗ್ತಾ ಇದೆಯಾ? ನಮ್ಮನ್ನು ನಾವು ಸಮರ್ಥಿಸ್ಕೊಳ್ತೀವಿ, ನಮ್ಮನ್ನೇ ನಾವು ಸಾಧಿಸ್ಕೊಳ್ತೀವಿ, ನಮ್ಮನ್ನೇ ನಾವು ಬೆಳೆಸ್ತೀವಿ. ಅಲ್ಲಿ ಇಲ್ಲಿ ಸ್ವಲ್ಪ ಚಾಕ್ಲೇಟು ಬಿಸ್ಕೆಟು ಕೊಡ್ತೀವಿ, ಅಲ್ಲಿ ಇಲ್ಲಿ ಮನೆಗೆ ಹೋಗಿ ಸ್ವಲ್ಪ ಪ್ರಾರ್ಥನೆ ಮಾಡ್ತೀವಿ, ಧ್ಯಾನ ಕೂಟಗಳು ನಡೆಸ್ತೀವಿ. ನಾವು ಅಂದ್ಕೊಂಡಿದ್ದೀವಿ ನಮ್ಮಷ್ಟು ಪ್ರೀತಿ ಮಾಡೋರು ಯಾರೂ ಇಲ್ಲ ಅಂತ. ಇದು ಯಾವುದು ಪ್ರೀತಿ ಅಲ್ವೇ ಅಲ್ಲ. ಇದು ಯಾವುದೂ ಅಲ್ಲ ಪ್ರೀತಿ. ಪ್ರೀತಿ ಮಾಡಲಿಕ್ಕೆ ಧ್ಯಾನ ಕೂಟ ನಡೆಸೋದು ಬೇಕಾಗಿಲ್ಲ, ಹೌಸ್ ವಿಸಿಟಿಂಗ್ ಮಾಡೋದು ಬೇಕಾಗಿಲ್ಲ, ಊಟ ಬಟ್ಟೆ ಕೊಡೋದು ಬೇಕಾಗಿಲ್ಲ. ಎಲ್ಲ ಲೌಕಿಕವಾದ ರೀತಿಯಲ್ಲಿ ಮಾಡ್ಬೋದು. ಪ್ರೀತಿ ಯೇಸುವನ್ನು ಮಾಡಲಿಕ್ಕೆ ಸ್ವಾರ್ಥ ಅನ್ನೋದನ್ನು ಸಾಯಿಸಬೇಕು. ನಾನು ಅನ್ನೋದನ್ನು ಸಾಯ್ತಾ ಇರಬೇಕು. ನಾನು ಇಲ್ಲದಾಗಬೇಕು, ಆತ ಬೆಳಿಬೇಕು. ಇದು ಈ ಸತ್ಯದ ಅರಿವಿನಿಂದ ಆಗುತ್ತೆ. ಹೊಸ ಜನ್ಮ ಪಡೆದ ನಂತರ, ರಕ್ಷಣೆ ಅನುಭವಕ್ಕೆ ಬಂದ ನಂತರ, ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿದ ನಂತರ ಪವಿತ್ರಾತ್ಮರು ನಮಗೆ ಸಹಾಯ ಮಾಡ್ತಾರೆ. ಈಗ ನೋಡಿ, ನಾವೇನಾದರೂ ನಿಮ್ಮಲ್ಲಿ ಸ್ವಾರ್ಥ ಇದೆ, ನೀವು ಸ್ವಾರ್ಥವನ್ನು ಸಾಯಿಸಬೇಕು, ನೀವು ಸೆಲ್ಫ್ ಸೆಂಟರ್ಡ್ ಆಗಿ ಬದುಕ್ತಾ ಇದ್ದೀರಿ ಅಂತ ಹೇಳಿ ಕೋಪ ಬರುತ್ತೆ. ಯಾಕೆ ಬರುತ್ತೆ ಹೇಳಿ? ನೀವು ಹಾಗೆ ಇರೋದ್ರಿಂದ. ಅರ್ಥ ಆಗ್ತಿದೆಯಾ? ಆದರೆ ಪವಿತ್ರಾತ್ಮ ಬಂದ ಮೇಲೆ ನಿಮಗೆ ಯಾರು ಹೊರಗಡೆಯಿಂದ ಹೇಳೋದು ಬೇಡ, ನಿಮ್ಮ ಒಳಗಡೆಯಿಂದ ಪರಿಶುದ್ಧಾತ್ಮರು ಹೇಳ್ತಾರೆ. ನಿನ್ನ ಬಿಹೇವಿಯರ್ ಹೇಗಿತ್ತು? ಎಷ್ಟೊಂದು ಸ್ವಾರ್ಥ ಭರಿತ ಆಲೋಚನೆ ನಿಂದು. ನಿನ್ನ ಬಗ್ಗೆ ಏನು ಆಲೋಚನೆ ಮಾಡಿದೆ?
ಎಷ್ಟೊಂದು ಸೆಲ್ಫ್ ಸೆಂಟರ್ಡ್ ಆಗಿ ಬಿಹೇವ್ ಮಾಡಿದೆ. ಕಪಟಿಯೇ. ಹೋಲಿ ಸ್ಪಿರಿಟ್ ಒಳಗಡೆಯಿಂದ ಹೇಳ್ತಾರೆ, ಹೊರಗಡೆಯಿಂದ ಯಾರು ನಮಗೆ ಹೇಳೋದು ಬೇಕಾಗಿಲ್ಲ ಅಂತಲ್ಲ ಹೇಳ್ತಾ ಇರೋದು, ಹೇಳೋದಕ್ಕಿಂತ ಮುಂಚಿತವಾಗಿಯೇ ಒಳಗಡೆಯಿಂದ ಪರಿಶುದ್ಧಾತ್ಮರೇ ಹೇಳ್ಕೊಡ್ತಾರೆ. ಇದು ನಮ್ಮ ಜೀವನದಲ್ಲಿ ಆಗದೇ ಇದ್ದರೆ ಖಂಡಿತವಾಗಲೂ ಕ್ರಿಸ್ತ ಯೇಸುವಿನ ಆ ಪರಿಪೂರ್ಣತೆಯ ಮಟ್ಟಕ್ಕೆ ಬರಲಿಕ್ಕಾಗಲ್ಲ. ನಮಗೆ ಸುಮ್ಮನೆ ವಾಕ್ಯಗಳು ಗೊತ್ತಿರೋದ್ರಿಂದ ಬರೋದಿಲ್ಲ ಪ್ರಿಯರೇ, ಪ್ರೀತಿ ಬೇಕು. ಅದೇ ನಾನು ಹೇಳಿದ್ದು, ಯೇಸು ಪ್ರೀತಿಯಾಗಿದ್ದಾರೆ, ಯೇಸು ಪ್ರೀತಿಯಾಗಿದ್ದಾರೆ. ಗಾಡ್ ಇಸ್ ಲವ್. ಆತನನ್ನು ಅರಿತುಕೊಳ್ಳುವಾಗ ನಮ್ಮಲ್ಲಿ ಆ ಪ್ರೀತಿ ಅನುಭವ ಆಗುತ್ತೆ. ಆ ಪ್ರೀತಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ದ್ಯಾಟ್ ಲವ್ ಹ್ಯಾಸ್ ದ ಪವರ್ ಟು ಕಿಲ್ ದ ಸೆಲ್ಫ್. ಯು ಕೆನಾಟ್ ಕಿಲ್ ಯುವರ್ ಸೆಲ್ಫ್. ಕಿಲ್ಲಿಂಗ್ ಮೀನ್ಸ್ ನಾಟ್ ದಟ್ ಸೂಸೈಡ್ ಮಾಡ್ಕೊಳ್ಳೋದಲ್ಲ ನಾನು ಹೇಳ್ತಾ ಇರೋದು. ಸೆಲ್ಫ್ ಸೆಂಟರ್ಡ್ನೆಸ್, ಸ್ವಾರ್ಥವನ್ನು ಸಾಯಿಸಲಿಕ್ಕೆ ನನಗಾಗಲ್ಲ. ಯಾಕಂದ್ರೆ ನಾನು ಸ್ವಾರ್ಥಿ. ನನ್ನನ್ನು ನಾನು ಬದುಕಲಿಕ್ಕೆ, ಉಳಿಸ್ಕೊಳ್ಳಿಕ್ಕೆ ಇಷ್ಟಪಡೋದು ನಾನು ಯಾವಾಗಲೂ. ನನ್ನನ್ನು ನಾನು ಸಾಯಿಸ್ಲಿಕ್ಕಾಗಲ್ಲ. ಬಟ್ ಲವ್ ಆಫ್ ಗಾಡ್ ಹ್ಯಾಸ್ ದ ಪವರ್. ದೇವರ ಪ್ರೀತಿಗೆ ಅಷ್ಟೊಂದು ಶಕ್ತಿ ಇದೆ. ದ್ಯಾಟ್ ವಿಲ್ ಡಿಸ್ಟ್ರಾಯ್ ದ ಸೆಲ್ಫ್. ನನ್ನ ಎಲ್ಲ ಗೋಪುರಗಳನ್ನು, ನಾನು ಎಂಬ ಮಹಾ ಗೋಪುರವನ್ನು, ನಾನು ಎಂಬ ಮಹಾದೇವಾಲಯವನ್ನು ಯೇಸುವಿನ ಪ್ರೀತಿ ನೆಲಸಮ ಮಾಡಿ ಕಲ್ಲಿನ ಮೇಲೆ ಕಲ್ಲು ನಿಲ್ಲದ ಹಾಗೆ ಮಾಡುತ್ತೆ, ಫ್ಲ್ಯಾಟ್ ಮಾಡುತ್ತೆ. ದಟ್ ಈಸ್ ದ ಪವರ್ ಆಫ್ ಗಾಡ್ಸ್ ಲವ್. ಆದರೆ ಅದು ಯಾವಾಗ ಆಗುತ್ತೆ ಅಂದರೆ, ಅದು ನಿನ್ನಲ್ಲಿ ಆಗಿಲ್ಲ ಅಂದರೆ ಅದೊಂದು ದೊಡ್ಡ ದೌರ್ಭಾಗ್ಯ. ನೀನು ಒಬ್ಬ ಕ್ರೈಸ್ತ ವಿಶ್ವಾಸಿಯಾಗಿ ನಿನ್ನಲ್ಲಿ ಅದಿನ್ನೂ ಆಗ್ತಾ ಇಲ್ಲ ಅಂದರೆ ಅದು ದೊಡ್ಡ ದುರಂತ, ದೊಡ್ಡ ನಷ್ಟ. ಆದರೆ ಕ್ರಿಸ್ತ ಯೇಸುವಿನ ಪ್ರೀತಿ ನಮ್ಮಲ್ಲಿ ಅನುಭವ ಆಗ್ತಾ ಇದ್ದರೆ, ಇಟ್ ಈಸ್ ನಾಟ್ ಇಮೋಷನಲ್. ಅದು ಭಾವನಾತ್ಮಕ ಅಲ್ಲ, ಅದು ಕ್ರಿಯಾತ್ಮಕ. ಇಟ್ ಈಸ್ ಆ್ಯಕ್ಟಿವ್. ಇಟ್ ಈಸ್ ನಾಟ್ ಇಮೋಷನಲ್, ಇಟ್ ಈಸ್ ಕ್ರಿಯೇಟಿವ್. ಗಾಡ್ಸ್ ಲವ್ ಈಸ್ ನಾಟ್ ಇಮೋಷನಲ್, ಇಟ್ ಈಸ್ ಕ್ರಿಯೇಟಿವ್, ಇಟ್ ಈಸ್ ಆ್ಯಕ್ಟಿವ್. ಇಟ್ ಆ್ಯಕ್ಟ್ಸ್, ಇಟ್ ಆ್ಯಕ್ಟ್ಸ್ ಆನ್ ಯುವರ್ ಸೆಲ್ಫ್. ಇಟ್ ವೋಂಟ್ ಬಿಲ್ಡ್ ಯು ಅಪ್ ಇಮೋಷನಲಿ. ಭಾವನಾತ್ಮಕವಾಗಿ ನಮ್ಮನ್ನು ಸ್ಟ್ರಾಂಗ್ ಮಾಡುವಂಥದ್ದಲ್ಲ ಯೇಸುವಿನ ಪ್ರೀತಿ. ನಮ್ಮ ಒಳಗಡೆ ಈ ಯೇಸು ಪ್ರೀತಿ ಸಂಪೂರ್ಣವಾಗಿ ನಾನು ಎಂಬ ಆ ಮಹಾಗೋಪುರವನ್ನು ಹಾಳು ಮಾಡಾಕತ್ತೆ. ದೊಡ್ಡ ಬಿಲ್ಡಿಂಗ್ನ ಒಡೆದಾಕತ್ತೆ. ಒಡೆದಾಕಿ ಯೇಸು ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಹಿ ವಿಲ್ ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್ ಇನ್ ಮೀ. ಅವರ ಸಾಮ್ರಾಜ್ಯ ಪ್ರೀತಿಯ ಸಾಮ್ರಾಜ್ಯ. ಯಾಕೆ ಅಂದರೆ ಅವರು ಪ್ರೀತಿ ಆಗಿರೋದ್ರಿಂದ, ಬಿಕಾಸ್ ಹಿ ಇಸ್ ಲವ್, ಹಿಸ್ ಕಿಂಗ್ಡಮ್ ಇಸ್ ಲವ್. ಹಿ ವಿಲ್ ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್ ಇನ್ ಅಸ್. ಅದು ಹೇಗೆ ಸಾಧ್ಯ ಆಗುತ್ತೆ? ನೋಯಿಂಗ್ ಹಿಮ್. ಆತನನ್ನು ಅರಿತುಕೊಳ್ಳೋದ್ರ ಮುಖಾಂತರ. ಬೈಬಲ್ ಓದೋದ್ರಿಂದ ಅಲ್ಲ, ಆತನನ್ನು ಅರಿತುಕೊಳ್ಬೇಕು. ಅರಿವು ಕೊಡೋದು ಯಾರು? ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮರು. ಪ್ರಾರಂಭ ಏನು? ರಕ್ಷಣೆ, ಹೊಸ ಜೀವ. ಅದು ಎಲ್ಲಿಂದ? ಶುಭ ಸಂದೇಶದಿಂದ. ಇದು ದೇವರ ಕ್ರಮ. ಇದು ನನ್ನ ಕ್ರಮ ಅಲ್ಲ, ಅಥವಾ ಇನ್ಯಾರ್ದೋ ಕ್ರಮ ಅಲ್ಲ. ಇದು ಕರಿಸ್ಮ್ಯಾಟಿಕ್ ಅವ್ರದ್ದು ಕ್ರಮ ಅಲ್ಲ. ಕರಿಸ್ಮ್ಯಾಟಿಕ್ ಅವ್ರ ಮೂಮೆಂಟಲ್ಲಿ ಒಂದೊಂದು ಕ್ರಮ ಇದೆ, ಒಂದೊಂದು ಸಭೆಗಳಲ್ಲಿ ಒಂದೊಂದು ಕ್ರಮ ಇದೆ. ಆದರೆ ನಾವು ಬೈಬಲ್ ಕ್ರಮವನ್ನು ಅನುಸರಿಸೋಣ, ದೇವರ ಕ್ರಮವನ್ನು ಅನುಸರಿಸೋಣ. ದೇವರ ಕ್ರಮ ಏನು? ಎಲ್ಲರೂ ಶುಭ ಸಂದೇಶವನ್ನು ಆಲಿಸಬೇಕು, ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡಬೇಕು, ಪಾಪಕ್ಕೆ ವಿಮುಖರಾಗಬೇಕು, ದೇವರ ಕಡೆಗೆ ತಿರುಗಬೇಕು, ದೇವರು ದಾನವಾಗಿ ಕೊಡುವಂಥ ಪಾಪ ಕ್ಷಮೆಯನ್ನು ಪಡ್ಕೊಂಡು ಪವಿತ್ರಾತ್ಮನನ್ನು ಸ್ವೀಕಾರ ಮಾಡಿ ಒಂದು ಹೊಸ ಜನ್ಮವನ್ನು ಪಡ್ಕೊಂಡು ದೇವರ ಮಗನಾಗಿ ಮಗಳಾಗಿ ದೇವರನ್ನು ಅರಿತುಕೊಳ್ಳುತ್ತಾ ಆ ನಿತ್ಯ ಜೀವದೆಡೆಗೆ, ಅಮರ ಜೀವದೆಡೆಗೆ, ಸ್ವರ್ಗೀಯ ಸೌಭಾಗ್ಯದೆಡೆಗೆ ಅನುದಿನವೂ ನಾವು ಪ್ರಯಾಣಿಸಬೇಕು. ಅದು ದೇವರ ಕ್ರಮ. ಹೀಗೆ ನಾವು ಕ್ರಿಸ್ತ ಯೇಸುವಿನ ಅನುರೂಪಿಗಳಾಗಬೇಕು. ಅನುರೂಪಿ ಅಂದ್ರೇನು? ಪ್ರೀತಿ ರೂಪ, ಬೇರೆ ಏನೂ ಅಲ್ಲ. ಕ್ರಿಸ್ತ ಯೇಸುವಿನ ಅನುರೂಪಿ ಅಂದ ತಕ್ಷಣ ಯೇಸು ಥರ ನಾವು ಮುಖ ಎಲ್ಲ ಕಾಣಿಸ್ಕೋಬೇಕು ಅಂತ ಅಲ್ಲ, ಪ್ರೀತಿಯ ಜೀವನ ಬರಬೇಕು. ಇವತ್ತು ನಮ್ಮಲ್ಲಿ ಫರಿಸಾಯರ ಜೀವನ ತುಂಬ ಇದೆ. ನಾವು ವಾಕ್ಯ ಕಲ್ತ್ಕೊಂಡು, ಪ್ರಾರ್ಥನೆ ಕಲ್ತ್ಕೊಂಡು ಫರಿಸಾಯರ ಥರ ಆಗ್ತಾಯಿದ್ದೀವಿ ಬಿಟ್ಟರೆ ಯೇಸು ಥರ ಆಗೋದು ತುಂಬ ಕಡಿಮೆ ಆಗ್ತಾಯಿದೆ.
ಅದೊಂದು ಮಹಾ ವಂಚನೆ. ಫರಿಸಾಯರ ಥರ ಆಗೋದು ತುಂಬ ಕಷ್ಟ, ಯೇಸು ಥರ ಆಗೋದು ಸುಲಭ. ಫರಿಸಾಯರ ಥರ ಆಗಬೇಕಾದ್ರೆ ನಾವು ತುಂಬ ಟ್ರೈ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಯೇಸು ಥರ ಆಗ್ಲಿಕ್ಕೆ ನಾವೇನು ಮಾಡೋದು ಬೇಡ, ಎಲ್ಲ ಅವರೇ ಮಾಡಿಬಿಡ್ತಾರೆ. ಆದರೆ ನಮಗೆ ಇವತ್ತು ಕಷ್ಟ ಅನಿಸೋದು ಯಾಕೆ ಅಂದರೆ ಎಲ್ಲ ನಾವೇ ಟ್ರೈ ಮಾಡಿ ಸೋತು ಹೋಗಿರೋದ್ರಿಂದ. ಈವನ್ ಇಫ್ ಯು ಟ್ರೈ ಟಿಲ್ ದ ಎಂಡ್, ಯು ಕೆನಾಟ್ ಕಮ್ ಟು ದ ಇಮೇಜ್ ಆಫ್ ಕ್ರೈಸ್ಟ್. ಇನ್ನು ಸಾಯೋ ತನಕ ಪ್ರಯತ್ನ ಪಟ್ಟರು ಕ್ರಿಸ್ತನ ಅನುರೂಪಕ್ಕೆ 1% ಬರೋಕ್ಕಾಗಲ್ಲ. ನಮ್ಮ ಪ್ರಯತ್ನದಿಂದ ಆಗಲ್ಲ. ದಿಸ್ ಈಸ್ 100% ವರ್ಕ್ ಆಫ್ ಗಾಡ್ ಇನ್ ಮೀ, ವರ್ಕ್ ಆಫ್ ಗಾಡ್ ಇನ್ ಯು. ದಿಸ್ ಈಸ್ ದ ವರ್ಕ್ ಆಫ್ ಕ್ರೈಸ್ಟ್, ದಿಸ್ ಈಸ್ ದ ವರ್ಕ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮ ನಮ್ಮಲ್ಲಿ ಮಾಡುವ ಕಾರ್ಯ. ನಾವು ಇದಕ್ಕೆ ನಾವೇನು ಮಾಡಬೇಕು? ನೋಯಿಂಗ್ ಹಿಮ್, ನೋಯಿಂಗ್ ದ ಟ್ರೂತ್, ಸತ್ಯವನ್ನು ಅರಿತುಕೊಳ್ಳೋದು. ರಕ್ಷಣೆ ಹೊಂದಿ ಸತ್ಯ ಅರಿತುಕೋಬೇಕು. ರಕ್ಷಣೆ ಹೊಂದದೆ ವಾಕ್ಯ 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 ಅಂತ ಒಂದಿಷ್ಟು ಬಯರ್ಟ್ ಮಾಡಿಕೊಂಡ್ರೆ ಅದು ಮಹಾ ಡಿಸೆಪ್ಷನ್ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ನಮ್ಮಿಂದ ಬಯಸುವ ಅವರ ಇಚ್ಛೆಯನ್ನು ಈಡೇರಿಸಲಿಕ್ಕೆ ಮಾತೆ ಮರಿಯಳ ಹಾಗೆ, ಇಗೋ ಕರ್ತನ ದಾಸ, ಇಗೋ ಕರ್ತನ ದಾಸಿ, ನಿನ್ನ ಇಚ್ಛೆ ನನ್ನಲ್ಲಿ ನೆರವೇರಲಿ, ನಿನ್ನ ವಾಕ್ಯ ನನ್ನಲ್ಲಿ ನೆರವೇರಲಿ ಎಂದು ನಮ್ಮನ್ನು ದೇವರ ಇಚ್ಛೆಗೆ ಬಿಟ್ಕೊಡೋಣ. ಅದೇ ಮುಖ್ಯವಾಗಿ ಬೇಕಾಗಿರೋದು. ಇವತ್ತು ಈ ಪ್ರಪಂಚದಲ್ಲಿ ನಮಗೆ ಬೇಕಾಗಿರೋದೇನು ಹೇಳಿ? ಅಲ್ಟಿಮೇಟ್ ಬೇಕಾಗಿರೋದು ನಿತ್ಯ ಜೀವ, ಜೀಸಸ್. ಯೇಸುವನ್ನು ಸಂಪಾದನೆ ಮಾಡಬೇಕು. ಈ ಪ್ರಪಂಚದಲ್ಲಿ ನೀವು ಯೇಸುವನ್ನು ಸಂಪಾದನೆ ಮಾಡಲಿಕ್ಕೆ ಎಲ್ಲ ಕಳ್ಕೊಂಡ್ರೂ ಪರವಾಗಿಲ್ಲ. ಯೇಸುವನ್ನು ಸಂಪಾದನೆ ಮಾಡದೆ ಸತ್ತರೆ ದೊಡ್ಡ ನಷ್ಟ, ನಿತ್ಯ ನರಕ. ಆದರೆ ಯೇಸುವನ್ನು ಸಂಪಾದನೆ ಮಾಡಲಿಕ್ಕೋಸ್ಕರ, ಸ್ವಂತವಾಗಿಸ್ಲಿಕ್ಕೋಸ್ಕರ ಎಲ್ಲರನ್ನೂ ಕಳ್ಕೊಂಡ್ರು ನಿಮಗೆ ಅದು ದೊಡ್ಡ ಲಾಭವಾಗಿರ್ತದೆ. ಯಾಕೆ ಅಂದರೆ ನಿಮಗೆ ನಿತ್ಯ ಜೀವ ಸಿಗ್ತದೆ, ಸ್ವರ್ಗ ರಾಜ್ಯ ಸಿಗ್ತದೆ. ಅದರಿಂದ ಯಾವುದಕ್ಕೆ ಮೊದಲ ಸ್ಥಾನ ಕೊಡಬೇಕು ಅದಕ್ಕೆ ಮೊದಲ ಸ್ಥಾನ ಕೊಡಬೇಕು. ಯಾರಿಗೆ ಮೊದಲನೇ ಪ್ರಾಮುಖ್ಯತೆ ಕೊಡಬೇಕೋ ಅವರಿಗೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು. ಹಾಗಂತ ಹೇಳ್ಬಿಟ್ಟು ಬೆಳಗ್ಗೆ ಪ್ರಾರ್ಥನೆ ಮಾಡಿದ ತಕ್ಷಣ ದೇವರಿಗೆ ಮೊದಲ ಸ್ಥಾನ ಕೊಟ್ಟಿದ್ದೀವಿ ಅಂತ ಅಲ್ಲ. ಜೀವನ ಮುಖ್ಯ. ಪ್ರಾರ್ಥನೆ ಮಾಡೋದು ಯಾಕೆ ಅಂದರೆ ಎಷ್ಟೋ ಜನ ಎಲ್ಲ ಚೆನ್ನಾಗಾಗಲಿ ಅಂತ. ಬೆಳಗ್ಗೆ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ಸಾಂಪ್ರದಾಯಿಕವಾಗಿ, ಎಲ್ಲ ಒಳ್ಳೇದಾಗಲಿ ದೇವರೇ, ಏನು ಕೆಟ್ಟದಾಗಬಾರ್ದು. ಇಟ್ಸ್ ಗುಡ್. ಅದರಿಂದ ನಿತ್ಯ ಜೀವ ಸಿಗುತ್ತೆ ಅಂದರೆ ಸುಳ್ಳು. ನಿತ್ಯ ಜೀವಕ್ಕೆ ಶುಭ ಸಂದೇಶ ಬೇಕು, ಪರಿಶುದ್ಧಾತ್ಮರು ಬೇಕು, ಸತ್ಯದ ಅರಿವಿನಲ್ಲಿ ಬದುಕುವ ಆ ಜೀವನ, ಮುಂದುವರೆದ ಜೀವನ ಕೂಡ ನಮಗೆ ಬೇಕು. ಅದರಿಂದ ಇದನ್ನು, ಈ ವಿಶ್ವಾಸದ ಅಡಿಪಾಯ ಸತ್ಯಗಳನ್ನು ನಮ್ಮ ಹೃದಯದಲ್ಲಿಟ್ಕೊಂಡು ಇದರ ಪ್ರಕಾರ ನಮ್ಮ ಜೀವನವನ್ನು ನಾವು ಜೀವಿಸೋಣ. ದೇವರ ಇಚ್ಛೆ ಯಾರೂ ನಾಶ ಆಗಬಾರ್ದು. ಇಂದು ಕುಟುಂಬದಲ್ಲಿ ಯಾರು ವಾಕ್ಯ ಆಲಿಸ್ತಾ ಇದ್ದೀರೋ ನಮ್ಮಲ್ಲಿ ಯಾರೂ ನಾಶವಾಗಿ ಹೋಗಬಾರ್ದು. ಹುಟ್ಟು ಕ್ರೈಸ್ತರಾಗಿದ್ದರೂ ಕೂಡ, ಅನೇಕ ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ಅನೇಕ ಕಾರ್ಯಗಳನ್ನ ಮಾಡ್ತಾಯಿದ್ರು ಕೂಡ, ಈ ಸತ್ಯದ ಅರಿವಿಲ್ಲದೆ ಮಾಡುವಾಗ, ರಕ್ಷಣೆ ಇಲ್ಲದೆ ಮಾಡುವಾಗ, ಪರಿಶುದ್ಧಾತ್ಮನ ಇಲ್ಲದೆ ಮಾಡುವಾಗ ಅದೆಲ್ಲವೂ ನನ್ನ ಕಾರ್ಯ ಮಾತ್ರ ಆಗಿರುತ್ತೆ. ಅಲ್ಲಿ ದೇವರು ಇರಲ್ಲ. ಇಟ್ಸ್ ಓನ್ಲಿ ಹ್ಯೂಮನ್. ಅದರಿಂದ ಅದು ಏನು ಕೂಡ ಆತ್ಮಕ್ಕೆ ಲಾಭ ಉಂಟು ಮಾಡೋದಿಲ್ಲ. ಅದರಿಂದ ನಾವು ಎಚ್ಚೆತ್ತುಕೊಂಡು ಈ ಸತ್ಯದ ಅರಿವಿನಲ್ಲಿ ನಮ್ಮ ಕ್ರೈಸ್ತ ಜೀವಿತವನ್ನು, ವಿಶ್ವಾಸ ಜೀವಿತವನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಒಳ್ಳೆಯ ದೇವರೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ. ನೀವು ನಮಗೆ ತಿಳಿಸಿಕೊಟ್ಟ ಈ ಆತ್ಮಿಕ ಸತ್ಯಗಳಿಗಾಗಿ ಸ್ತೋತ್ರ. ಪರಿಶುದ್ಧಾತ್ಮರೇ, ಈ ಶುಭ ಸಂದೇಶದ ಮುಖಾಂತರವಾಗಿ ನಮ್ಮೊಬ್ಬೊಬ್ಬರಲ್ಲಿ ನೀವು ಕ್ರಿಯೆ ಮಾಡಿದ್ದೀರಿ. ಯೇಸುವೇ, ನೀವು ಬಂದಿದ್ದು ಜೀವ ನೀಡುವುದಕ್ಕಾಗಿ. ರಕ್ಷಣೆಯ ಕುರಿತಾದ ಸಂದೇಶ ಆಲಿಸುವಂಥ ಸೌಭಾಗ್ಯ ನಮ್ಮದಾಗಲಿ ಅಪ್ಪ. ಯಾರೆಲ್ಲ ಇಂದು ಈ ವಾಕ್ಯಗಳನ್ನು, ಬೋಧನೆಯನ್ನು ಆಲಿಸಿದ್ದಾರೋ ಅವರ ಜೀವಿತದಲ್ಲಿ ರಕ್ಷಣೆಯ ವಿಷಯವಾದ ಶುಭ ಸಂದೇಶವನ್ನು ಆಲಿಸುವಂತೆ ಆಗಲಿ ಅಪ್ಪ. ನಿತ್ಯ ಜೀವದ ಕುರಿತಾದ ಸಂದೇಶವನ್ನು ಆಲಿಸುವಂತೆ ಆಗಲಿ ಅಪ್ಪ. ಅದನ್ನು ಆಲಿಸಿ ವಿಶ್ವಾಸವಿಟ್ಟು, ವಿಶ್ವಾಸದಲ್ಲಿ ಬಲಗೊಂಡು, ಯೇಸುವೆ ನೀವು ಕೊಟ್ಟಂಥ ಪರಿಶುದ್ಧಾತ್ಮನನ್ನು ಸ್ವೀಕಾರ ಮಾಡಿ, ಸತ್ಯದ ಅರಿವಿನಲ್ಲಿ ಕ್ರಿಸ್ತ ಯೇಸುವಿನ ಅನುರೂಪಿಯಾಗಿ ಬದುಕುವ ಆ ಒಂದು ಸ್ವರ್ಗೀಯ ಜೀವಿತವನ್ನು ಪ್ರತಿಯೊಬ್ಬರು ಜೀವಿಸುವಂತೆ ಆಗಲಿ ಅಪ್ಪ. ಅದಕ್ಕೆ ವಿರುದ್ಧವಾಗಿರುವ ಮಾನಸಿಕ ಆಲೋಚನೆಗಳು, ಶೈತಾನನ ಕುತಂತ್ರಗಳು, ಕಾರ್ಯಗಳು ಲಯವಾಗಿ ಹೋಗಲೆಂದು ಪ್ರಾರ್ಥಿಸ್ತಾ ಇದ್ದೇವೆ. ಪಿತನೇ, ನಿಮ್ಮ ಚಿತ್ತ ನೆರವೇರಲಿ. ನಿಮ್ಮ ರಾಜ್ಯ
ಪ್ರೀತಿಯ ಸಾಮ್ರಾಜ್ಯ ಪ್ರತಿಯೊಂದು ಕುಟುಂಬಗಳಲ್ಲಿಯೂ ಪ್ರತಿಯೊಬ್ಬರ ಹೃದಯಗಳಲ್ಲಿಯೂ ಬರಲಿ ಅಪ್ಪ. ಯೇಸು ನಾಮದಲ್ಲಿ ಆಶೀರ್ವದಿಸ್ತಾ ಪ್ರಾರ್ಥಿಸ್ತಾ ಇದ್ದೇವೆ, ಆಮೇನ್. ಯೇಸು ಕ್ರಿಸ್ತರೇ ನಮ್ಮ ಪ್ರಭು, ಇಂದಿಗೂ ಎಂದೆಂದಿಗೂ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಸದಾಕಾಲಕ್ಕೂ ತ್ರಿಯೇಕ ದೇವರಿಗೆ ಮಾತ್ರ ಸಲ್ಲಲಿ, ಆಮೇನ್.